ಸರ್ ಇಡೀ ಕರ್ನಾಟಕದಲ್ಲಿ ಯಾರು ಕೊಡದೇ ಇರುವಂತ ಬೆಲೆಯಲ್ಲಿ 69 ರೂಪಾಯಿಯಲ್ಲಿ ಟಾಪ್ ಕೊಡ್ತಾ ಇದೀವಿ ಬನ್ನಿ ಸರ್. ಕಾರ್ಡ್ ಸೆಟ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಈಗ ಒಂದು 6 ತಿಂಗಳಾಯ್ತು ಕಾರ್ಡ್ ಸೆಟ್ ಅಂತಾರೆ. ಮಾರ್ಕೆಟ್ ಅಲ್ಲಿ 280 rupees ಇದೆ, ನಾವು ಕೊಡೋದು ಬರೀ 210 ತಗೊಳ್ಳಿ. ಇದು ಫ್ರಾಕ್ ಸ್ಟೈಲ್ ಅಲ್ಲಿ ಕಾರ್ಡ್ ಸೆಟ್, ಕಾಲರ್ ಇದೆ ಎಲ್ಲ ಇದೆ ಸರ್. 210 ಕೊಡ್ತೇವೆ, ಚಾಲೆಂಜಬಲ್ ರೇಟ್. ರೂಬಿ ಕಟ್ ಅಂತಾರೆ ಇದಕ್ಕೆ, 4 ವೇ ಅಂತಾರೆ. 4 ವೇ ಲೆಗಿನ್ಸ್ ಅಂದ್ರೆ ಈ ತರ ಲೆಗಿನ್ಸ್ 4 ವೇ ಅಲ್ಲಿ ಹಿಂಗ್ ಇಕ್ತದೆ, ಈ ತರ ಹಿಂಗ್ ಇಕ್ತದೆ ಸರ್. ಇದಕ್ಕೆ 4 ವೇ ಲೆಗಿನ್ಸ್ ಅಂತಾರೆ. ಇದು ಇಷ್ಟು ಸೈಜ್ ಇರ್ತದೆ, ತಗೊಂಡಾಗ 3 ಸೈಜ್ ನವ್ರು ಹಾಕ್ಬೋದು ಇದ್ರಲ್ಲಿ. 104 ರೂಪಾಯಿಂದ ಚಾಲೆಂಜಬಲ್ ರೇಟ್ 104 ರೂಪಾಯಿಂದ ಪ್ಯಾಕೆಟ್ ಅದು ನಾವು ನಿಮಗೆ ನೈಟಿ ಕೊಡ್ತಾ ಇದೆ. ನೈಟಿ ಅಂದ್ರೆ ಹಿಗಿರ್ಬೇಕು, ನೈಟಿ ಅಂದ್ರೆ ಹಿಂಗೆ ಪೂರ್ತಿ ಅಗಲ ಇರ್ಬೇಕು ಸರ್. ಈ ತರ ಇದ್ರೆ ಇರೋದು, ಇಲ್ಲಾಂದ್ರೆ ಈಗ ಜನ ಏನ್ ಮಾಡ್ತಾ ಇದಾರೆ ಅದ್ರಲ್ಲೇ ನಿಮಗೆ XL ಡಬಲ್ XL ಅಂತ ಅದು ಪದ್ಧತಿ ಅಲ್ಲ. ಇದ್ರಲ್ಲಿ ನಿಮಗೆ ಬೇಕಾದಂಗೆ ಫ್ರೀ ಸೈಜ್ ಇರ್ಬೇಕು. ಖಾದಿ ಟೈಪ್ ಇದು ಅಂದ್ರೆ ಬಟ್ಟೆ ಹೆಂಗಿದೆ ನೋಡಿ. ಈಗ ಥಂಡಿಗೆ ಬಟ್ಟೆ ಒಂದು ಬಾಳೆ ಜಾಸ್ತಿ ಥಂಡಿ ಹೋಗಬಾರ್ದು ಅಂದ್ರೆ ಆ ತರದ ಬಟ್ಟೆ ಸೀಸನೇಬಲ್ ಬಟ್ಟೆ ಮಾಡಿದೀವಿ. ಇದರಲ್ಲಿ ವಿತ್ ನಾರ್ಮಲ್ ಇದೆ, ಇದು ಎಂಬ್ರಾಯ್ಡರಿ ಇದೆ. ಈ ತರ 2 ವೆರೈಟಿ ಇದೆ. 120 130 ಮಾರ್ಕೆಟ್ ಅಲ್ಲಿ ಕೇಳಿ 160 ಕಡಿಮೆ ಹೇಳಲ್ಲ. ಇದು ನೋಡಿ ರಿಯೋನ್ ಮಾರ್ಕೆಟ್ ಅಲ್ಲಿ ರಿಯೋನ್ ಅಲ್ಲಿ ಸಿಗ್ತದೆ ನಿಮಗೆ 120 130 ಅಂತಾರೆ. 110 105 105 110 ಕೊಡ್ತೇವೆ ಸರ್. ಇದು ನೋಡಿ, ಇದು ಪ್ಯೂರ್ ಕಾಟನ್ ಅಲ್ಲಿ ಕಾಲರ್ ಸ್ಟೈಲ್ ಅಲ್ಲಿ ಜನರಿಗೆಲ್ಲ ಕಾಲರ್ ಸ್ಟೈಲ್ ಬೇಕು. ಯಾಕಂದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ, ಈ ಕಲರ್ದು ಲೆಗಿನ್ಸ್ ಹಾಕೊಂಡು 2 ಪೀಸ್ ಮಾಡ್ಕೋತಾರೆ, ಅಥವಾ ಇಲ್ಲಿ ಲೆಗಿನ್ಸ್ ಪ್ಯಾಂಟ್ ಮಾಡ್ಕೊಂಡು. ಇದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸರ್, 120 130. ಈಗ ಸೀಕ್ವೆನ್ಸ್ ಬರ್ತ್ಡೇ ಹೋಗ್ಬೇಕು, ಫ್ಯಾನ್ಸಿ ಎಲ್ಲಾರು ಪಾರ್ಟಿಗೆಲ್ಲ ಹೋಗ್ಬೇಕು, ಎಲ್ಲ ಸಣ್ಣ ಪುಟ್ಟ ನಾವು ಕೆಳಗಡೆ ಈ ತರದ ಯಾವ್ದಾದ್ರು ಲೆಗಿನ್ಸ್ ಅಥವಾ ಪ್ಯಾಂಟ್ ಹಾಕೊಂಡು 2 ಪೀಸ್ ಮಾಡ್ಕೊಂಡು ದುಪ್ಪಟ್ಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಈ ಟಾಪ್ ಕೊಡಿ ಅವ್ರಿಗೆ. ಇದು ನೋಡಿ ಸೀಕ್ವೆನ್ಸ್ ಇದೆ, ಮ್ಯಾಲ್ ಸೀಕ್ವೆನ್ಸ್ ಇದೆ. ಇದು ಚಮಕಿ ಅಂತ, ಸೀಕ್ವೆನ್ಸ್ ಅಂದ್ರೆ ಟಿಕ್ಲಿ ವರ್ಕ್ ಇರ್ತದೆ. ಇದು ನಿಮಗೆ ಓನ್ಲಿ 140 ಅಲ್ಲಿ ಸಿಗ್ತದೆ ಸರ್. ಅಂಬ್ರೆಲಾದಲ್ಲಿ ಬೇಕು, ನನಗೆ ಅಂಬ್ರೆಲಾ ಟಾಪ್ ಬೇಕಪ್ಪ, ಸೈಡ್ ಕಟ್ ಬೇಡ, ಅಂಬ್ರೆಲಾ ಟಾಪ್ ಅಲ್ಲಿ ಬೇಕು 2 ಪೀಸ್ 3 ಪೀಸ್ ಅಂದ್ರೆ ಅಂಬ್ರೆಲಾ ಟಾಪ್ ತಗೊಳ್ಳಿ. ಇದು ನೋಡಿ 3 ಪೀಸ್ ಸೆಟ್ ಅಂಬ್ರೆಲಾ ಟಾಪ್. ಇದ್ರಲ್ಲಿ ನೋಡಿ ಕಾಟನ್, ಪ್ಯೂರ್ ಕಾಟನ್ ದುಪ್ಪಟ್ಟ ಇದೆ. ಪ್ಯಾಂಟ್ ನೋಡಿ ಸ್ಟ್ರೇಟ್ ಕಟ್ ಪ್ಯಾಂಟ್ ಜೊತೆಗೆ ಅಂಬ್ರೆಲಾ ದುಪ್ಪಟ್ಟ. ಸರ್ ಇದು ಬಟ್ಟೆ ಬಿಸ್ನೆಸ್ ಓದಿರೋರು ಓದ್ದೇ ಇರೋರು ಯಾರು ಬೇಕಾದ ಬಿಸ್ನೆಸ್ ಮಾಡ್ಬೋದು ಸರ್. ಸರ್ ನೀವು ನಮ್ಮ ಹತ್ರ ಬಟ್ಟೆ ತಗೊಂಡ್ರೆ ನಿಮ್ಗೆ ಸಕ್ಸಸ್ ಆಗೋವರೆಗೂ ಸಪೋರ್ಟ್ ಮಾಡ್ತೇವೆ ಸರ್. ಸರ್ ನೀವು ನಮ್ಮ ಹತ್ರ 10,000 ಇಟ್ಕೊಂಡ್ ಬಂದ್ರು ಬಿಸ್ನೆಸ್ ಮಾಡಬಹುದು, 20 30 1 ಲಕ್ಷ ಇಟ್ಕೊಂಡ್ ಬಂದ್ರು ಬಿಸ್ನೆಸ್ ಮಾಡಬಹುದು. ಬನ್ನಿ ಸರ್. ಸೊ ನಮ್ ಬಜೆಟ್ ಎಷ್ಟಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನ್ ಬರುತ್ತೆ, ಯಾವ ರೇಟಿಗೆ ಬಿದ್ದಿದೆ, ಅದನ್ನ ಯಾವ ರೇಟಿಗೆ ನೀವು ಸೇಲ್ ಮಾಡ್ಬೇಕು, ಪ್ರತಿಯೊಂದನ್ನು ನಾವು ಬಿಲ್ ಅಲ್ಲಿ ಬರ್ದ್ ಕೊಡ್ತೇವೆ. ಬೈಕ್ ಸೇಲ್ ಮಾಡೋರು, ವ್ಯಾನ್ ಸೇಲ್ ಮಾಡೋರು, ಫುಟ್ಪಾತ್ ಮೇಲ್ ಮಾಡೋರು, ಸಂತೆ ಮಾಡೋರು, ಮನೇಲೆ ಕೂತ್ ಮಾಡೋರು, ಅಂಗಡಿಕಾರರು ತುಂಬಾ ಜನ ತಗೊಂಡೋಗಿ ವ್ಯಾಪಾರ ಶುರು ಮಾಡ್ತಾ ಇದ್ದಾರೆ. ಸೊ ಯಾವ್ದೇ ರೀತಿ ಹೆದ್ರೋಕ್ ಹೋಗ್ಬಾರ್ದು. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾವು ಜೀವನದಲ್ಲಿ ಎಲ್ಲ ಸಾಧಿಸ್ಲಿಕ್ಕೆ ಒಂದು ಉಪಯೋಗ ಆಗ್ತದೆ. ನೀವು ಮೆಟೀರಿಯಲ್ ಎಷ್ಟು ದಿವಸ ಇಟ್ಟು ಮಾರ್ಬೋದು, ಮತ್ತೆ ನಮ್ದು 100 ದಿವಸದ ಗ್ಯಾರಂಟಿ ಇದೆ. 100 ದಿವಸ ಆದ್ಮೇಲೆ ನೀವು ಯಾವಾಗ್ಲೂ ತಗೊಂಬಂದಿ 4 ಪೀಸಿಗೆ 4 ಪೀಸ್ ಉಳಿದಿತ್ತಂದ್ರೆ ನಾವು ವಾಪಸ್ ತಗೊಂಡು ಹೊಸ ಬಟ್ಟೆ ಕೊಡ್ತೇವೆ, ಹೊಸ ಐಟಮ್ ಕೊಡ್ತೇವೆ. ಅವ್ರಿಗೆ ಯಾವ್ದು ಬೇಕೋ ಅದು ತಗೋತೀವಿ. ಇದಕ್ಕೆ ಇದೇ ತಗೋಬೇಕು ಅಂತ ಇಲ್ಲ. ವಿಡಿಯೋ ಹೆಂಗ್ ಮಾಡ್ಬೇಕು, ಒಂದು ಮಹಿಳೆ ನನಗೆ ಹೆಂಗ್ ವಾಟ್ಸ್ಆಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು ಸರ್, ವಿಡಿಯೋ ಹೆಂಗ್ ಮಾಡ್ಬೇಕು, ರೀಲ್ ಹೆಂಗ್ ಮಾಡ್ಬೇಕು ಅಂದ್ರೆ ಅವ್ರು ಪ್ರತಿಯೊಂದು ಕಲಿಸ್ಕೊಡ್ತೇವೆ. ಯಾಕಂದ್ರೆ ಇದು ಫೌಂಡೇಶನ್ ಇದೆ, ವ್ಯಾಪಾರದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ವ್ಯಾಪಾರದ ಜೊತೆಗೆ ಅವ್ರು ಡೆವಲಪ್ ಆಗ್ಬೇಕು. ಅವ್ರಿಗೆ ಯೂಟ್ಯೂಬ್ ಹೆಂಗ್ ಮಾಡ್ಬೇಕು, ಅವ್ರ ಕಡೆ ಇರೋ ಕಾಂಟ್ಯಾಕ್ಟ್ಸ್ ಅನ್ನ ನಾವು ನಮ್ಮ ಗ್ರೂಪ್ ಅಲ್ಲಿ ಹೆಂಗ್ ಹಾಕ್ಬೇಕು, ಅವ್ರಿಗೆ ನಾ ಕಳಿಸಿರೋ ಫೋಟೋ ನಾವು ಹೆಂಗ್ ಡೆವಲಪ್ ಮಾಡಿ ಅವ್ರು ಕಳಿಸ್ಬೇಕು, ಎಲ್ಲರೂ ಕಲಿಸ್ತೇವೆ ಅವ್ರಿಗೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದ್ರೆ ಹುಬ್ಳಿಲಿರುವಂತಹ SN ಗಾರ್ಮೆಂಟ್ಸ್ ಅವ್ರ ಹತ್ರ ಬಂದಿದ್ದೀನಿ. ಯಾಕೆ ಇಲ್ಲಿಗೆ ಬಂದಿದ್ದೀನಪ್ಪ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಇವ್ರು ಮಾಡುವಂತ ವಿಡಿಯೋಗಳು ವೈರಲ್ ಆಗ್ತದೆ. ಅದೇನಿದೆ ಅಂತ ನೋಡಿದ್ರೆ ಗೊತ್ತಾಯ್ತು, ಬರೀ 69 ರೂಪಾಯಿಗೆ ಇವರು ಕುರ್ತಿನ ಕೊಡ್ತಾ ಇದ್ರೆ. ಅದೇನಪ್ಪ ಗುರು, ಎಲ್ಲಿ ನೋಡಿದ್ರು ನಮ್ಗೆ 69 ರೂಪಾಯಿ ಏನು ಸಿಗಲ್ಲ, ಇವರು ಕುರ್ತಿನ ಕೊಡ್ತಾ ಇದಾರಲ್ಲ ಅಂತ ನೋಡ್ಕೊಂಡ್ ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮತ್ತೆ ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಬರೀ 10,000 ರೂಪಾಯಿ ಇದ್ರೆ ಸಾಕು, ನೀವು ಇವ್ರ ಹತ್ರ ಬಟ್ಟೆ ತಗೊಂಡು ಒಂದು ಬಿಸ್ನೆಸ್ ನ ಶುರು ಮಾಡ್ಬೋದು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಅಥವಾ ಓದು ಬರ್ದೇ ಇರೋರು ಸಹ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ. ಸಿಟಿ ಆಗಿರ್ಲಿ, ಹಳ್ಳಿಲಿ ಆಗಿರ್ಲಿ, ಎಲ್ಲೇ ಕುತ್ಕೊಂಡು ನೀವು ಈ ಒಂದು ಬಿಸ್ನೆಸ್ ನ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ. ಮತ್ತೆ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸರ್ ನಾವು ಒಂದ್ಸಲ ನಮ್ಮ ಒಂದು ಅಂಗಡಿಗೆ ಬಂದು ಬಟ್ಟೆ ತಗೊಂಡೋಗ್ಬಿಟ್ರೆ ಅಲ್ಲಿಗೆ ಕೈ ತೊಳ್ಕೊಳ್ಳಲ್ಲ. ಸೊ ಅವರು ಸಕ್ಸಸ್ ಆಗೋವರೆಗೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ದು ಸಾಕಷ್ಟು ವಿಡಿಯೋಗಳನ್ನ ನೋಡಿದೀನಿ. ಬರೀ 10,000 ಇಟ್ಕೊಂಡ್ರೆ ಸಾಕು, ನೀವು ಇರುವಂತ ಊರಲ್ಲೇ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಆದಾಯ ಮಾಡಬಹುದು. ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ಮತ್ತೆ ರೈತ ಮಹಿಳೆಯರು ಮಾಡ್ಬೋದು ಅಂತ ಹೇಳ್ತಾ ಇದ್ರ. ಸೊ ತುಂಬಾನೇ ಖುಷಿ ಆಯ್ತು. ಮತ್ತೆ ಬರೀ 69 ರೂಪಾಯಿಗೆ ಕುರ್ತಿ ಕೊಡ್ತಾ ಇದೀನಿ ಅಂತ ಹೇಳಿದ್ರ. ಸೊ ಅದಕ್ಕೆ ಈ ಒಂದು ವಿಷಯನ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ನಮಸ್ಕಾರ ಸರ್. ನಾವು SN ಗಾರ್ಮೆಂಟ್ಸ್ ಇಂದ ಹುಬ್ಳಿಯಲ್ಲಿ ನಾವು ಇದನ್ನ ಬಹಳಷ್ಟು ಐಟಮ್ಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಇಲ್ಲಿ ನಾವು ಕರ್ನಾಟಕದಲ್ಲೇ ಎಲ್ಲಕ್ಕಿಂತ ಕಡಿಮೆ ಬೆಲೆ ಕೊಡುವಂತ ಹೆಸರಿಗೆ ನಾವು ಹೆಸರುವಾಸಿಯಾಗಿದ್ದೇವೆ. ನಿಮ್ದೀಗ 14ನೇ ವಿಡಿಯೋ. ಪ್ರತಿ ವಾರ ಈ ಒಂದು 3-4 ತಿಂಗಳಲ್ಲಿ ಪ್ರತಿ ವಾರ ಕಂಟಿನ್ಯೂಸ್ ಆಗಿ ಜನ ಏನು ಹೊಸಬ್ರು ಏನ್ ಬರ್ತಾರೆ, ಪ್ರತಿ ತಿಂಗಳಿಗೆ 1-2 ಬೆಂಗಳೂರಿಂದ ನಿಮಗೆ ನಮ್ ವಿಡಿಯೋ ಮಾಡೋದಕ್ಕೆ ಬರ್ತಾ ಇದಾರೆ. ಈ ವಿಡಿಯೋಸ್ ಫೇಮಸ್ ಆದ್ರಿಂದ ಸೊ ನಾವು ಕೊಡ್ತಾ ಇರೋದು ಎಲ್ಲಕ್ಕಿಂತ ಚಾಲೆಂಜಬಲ್ ರೇಟ್ 69 ರೂಪಾಯಿಯಿಂದ ಕುರ್ತಿ ಕೊಡ್ತೇವೆ ಸರ್. ಓಕೆ ಸರ್, ಈಗ ನೀವು 69 ರೂಪಾಯಿ ಕೊಡ್ತಾ ಇದ್ರಲ್ಲ, ಎಲ್ಲಿಂದ ತರಿಸ್ತೀರಿ ಸರ್ ಬಟ್ಟೆ ಎಲ್ಲ? ಸರ್ ನಾವು ಮ್ಯಾನುಫ್ಯಾಕ್ಚರರ್, ಯಾರು ಬಟ್ಟೆ ಮ್ಯಾನುಫ್ಯಾಕ್ಚರರ್ ಇರ್ತಾರಲ್ಲ ಅವ್ರ ಕಡೆಯಿಂದ ತಗೊಂಡ್ ಬಂದ್ ಮಾಡಿದಾಗಲೇ ಇಷ್ಟು ಕಡಿಮೆ ಬಟ್ಟೆ ಕೊಡ್ಬೋದು. ಹೆಂಗಿದೆ ಅಂದ್ರೆ ಮೆಟೀರಿಯಲ್ ಎಲ್ಲರೂ ಕೊಡ್ತಾರೆ 98 ರೂಪೀಸ್. ನಾನು ಬಹಳ ಕಡಿಮೆ ಅಂತಾರೆ. 98 ಕಡಿಮೆ ಅಲ್ಲ, ಅದು 69 ಒರಿಜಿನಲ್ ರೇಟ್.
ಯಾಕಂದ್ರೆ ಬಟ್ಟೆ ತಗೊಂಡ್ ಬಂದು ನಾವು ಮೆಟೀರಿಯಲ್ಸ್ ರೆಡಿ ಮಾಡಿಸಿ ಕೊಡೋದು, ನಾವು ಮಾರ್ಜಿನ್ ಕಡಿಮೆ ಇರ್ತೇವೆ. ಯಾಕಂದ್ರೆ ನಮ್ಗೆ ಫಾರ್ಮ್ ಹೆಸರೇ SN ಫೌಂಡೇಶನ್. ಅಂದ್ರೆ ನೀವೇ ಮ್ಯಾನುಫ್ಯಾಕ್ಚರರ್ ಸರ್? ಸ್ವಂತ ಮ್ಯಾನುಫ್ಯಾಕ್ಚರರ್, 1 ಬಿಟ್ಟು 4 ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತೇವೆ. ಜೊತೆಗೆ ಮನೆಯಲ್ಲಿ ಕೂತ್ಕೊಂಡವರು ಹಳ್ಳಿಯಲ್ಲಿ ಇರ್ಬೇಕು, ಸಿಟಿಯಲ್ಲಿ ಇದ್ದ ಹೆಣ್ಮಕ್ಳಿಗೆ ಓಡಾಡ್ ಮಾಡುವಂತ ಈ 2 ವೀಲರ್ ಅಲ್ಲಿ ಮಾರುತಿ ವ್ಯಾನ್ ಇಕೋದಲ್ಲಿ ತಗೊಂಡು ಹಳ್ಳಿಗೆ ಸಂತೆ ಹಚ್ಚೋರ್ಗು ಸಹಿತ ಈ ನಮ್ದು ವಿಡಿಯೋ ಬಹಳ ದೊಡ್ಡ ಪ್ರೋತ್ಸಾಹ ಆಗಿದೆ. ಈ 14 ವಿಡಿಯೋ 17 ವಿಡಿಯೋ 14-15 ವಿಡಿಯೋದಲ್ಲಿ ಹೈಯೆಸ್ಟ್ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತೆ ಈ ತರ ನೀವು ವಿಡಿಯೋ ನೋಡಿ ನೀವೇನು ಹೊಸಬ್ರು ಬಂದಿರಲ್ಲ, ಹಂಗೆ ಕನೆಕ್ಟ್ ಆಗ್ತಾ ಇದಾರೆ. ಎಷ್ಟು ಕನೆಕ್ಟ್ ಆಗ್ತಾ ಇದಾರೆ ಅಂದ್ರೆ ಆ ವಿಡಿಯೋ ನೋಡಿ ಯೂಟ್ಯೂಬರೇ ಫೋನ್ ಮಾಡ್ತಾ ಇದಾರೆ, ಅಂದ್ರೆ ಅವ್ರಿಗೆ ಆ ವಿಡಿಯೋ ಹಾಕ್ಬೇಕಾಗಿದೆ ಅವ್ರ ವೀಕ್ಷಕರ ಸಲುವಾಗಿ. ಅದನ್ನ ನೋಡಿ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಏನಂದ್ರೆ ಜನ ಎಂಟರ್ಪ್ರಿನರ್ ಆಗ್ಬೇಕು. ನಾವು ವ್ಯಾಪಾರದ ದೃಷ್ಟಿಯಿಂದ ಅಷ್ಟೇ ಮಾಡ್ತಾ ಇಲ್ಲ. ನಮ್ಗೆ ಯಾಕೆ ಖುಷಿ ಆಗ್ತಾ ಇದೆ ಅಂದ್ರೆ ಜನ ಹೊಸ ಎಂಟರ್ಪ್ರಿನರ್ ಆಗ್ತಾ ಇದ್ದಾರೆ, ಅಂದ್ರೆ ಹೊಸ ವ್ಯಾಪಾರಿ ಆಗ್ತಾ ಇದ್ದಾರೆ. ಅವರೇ ಸ್ವಾವಲಂಬಿ ಆಗಿ ಜೀವನ ಬದುಕುವಂತ ಒಂದು ಅಪರ್ಚುನಿಟಿ ನಾವು ಕೊಡ್ತಿದ್ದಕ್ಕೆ ಸದುಪಯೋಗ ತಗೊಂಡವ್ರು ಮುಂದೆ ಹೋಗ್ತಾ ಇದಾರಲ್ಲೇ ನಮ್ದು ಸಾರ್ಥಕ ಆಯ್ತು ಸರ್. ಅದೇ ಒಂದು ಉದ್ದೇಶ ಇತ್ತು ನಮ್ದು ಅಷ್ಟೇ. ಪ್ರತಿಯೊಬ್ರು ಮುಂದೆ ಹೋಗ್ಲಿ ಅನ್ನೋದೊಂದೇ ಉದ್ದೇಶ. ಮೇಡಮ್, ಈಗ ಈ ಒಂದು ಬಿಸ್ನೆಸ್ ಮಾಡೋಕೆ ಒಂದು ಸ್ಕಿಲ್ ಬೇಕಾಗಿಲ್ಲ, ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಸಿಟಿಲಿ ಇದ್ರು ಮಾಡ್ಬೋದು, ಹಳ್ಳಿಲಿರೋ ರೈತ ಮಹಿಳೆಯರು ಮಾಡ್ಬೋದು ಅಂತ ಹೇಳ್ತಾ ಇದ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾವ ತರ ಅಂತ? ಹೌದು ಸರ್, ಇದನ್ನ ಆರಾಮಾಗಿ ಓದ್ದೋರು ಮಾಡ್ಬೋದು, ಓದ್ದೇ ಇರು. ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ ಇದಕ್ಕೆ ಓದ್ದು ಬರೆಯೋದು ಬೇಕಾಗಿಲ್ಲ. ಮನೇಲೆ ಕೂತು ಹೊರಗಡೆ ಹೋಗೋಕ್ ಆಗ್ತಾ ಇರಲ್ಲ, ಚಿಕ್ಕ ಮಕ್ಳು ಇರ್ತಾರೆ. ಸೊ ಮನೆಯಿಂದ ಹೊರಗೆ ಹೋಗೋಕ್ ಆಗಲ್ಲ. ಮನೆ ನೋಡ್ಕೊಂಡು ಮನೆ ಕೆಲಸದ ಒಟ್ಟಿಗೆ ಇದನ್ನ ನಾವು ಒಂದ್ ಬಿಸ್ನೆಸ್ ಮಾಡ್ಬೇಕಪ್ಪ, ದಿನಕ್ಕೊಂದು ನಾವ್ ಇನ್ಕಮ್ ಮಾಡ್ಕೋಬೇಕು ಅಂದ್ರೆ ಈ ಬಿಸ್ನೆಸ್ ಮಾಡೋದು ತುಂಬಾ ಒಳ್ಳೇದು. ಸ್ವಲ್ಪ ಪಾರ್ಟ್ ಟೈಮ್ ತೆಗೆದು ಟಿವಿ ನೋಡಿ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡಿ ಅಲ್ಲೆಲ್ಲೇ ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ಮನೇಲೆ ಕೂತು ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಮಾಡಿ ಅದ್ರೊಟ್ಟಿಗೆ ಬಿಸ್ನೆಸ್ ಮಾಡ್ಕೊಂಡು 4 ಜನರಿಗೆ ಹೇಳಿ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತುಂಬಾ ಜನ ಮಾಡ್ತಾ ಇದಾರೆ ಸರ್ ಈಗ. ಓಕೆನಾ? ನಾನು ಹೇಳಿದ ಮೇಲಿಂದ ಪ್ರತಿಯೊಬ್ರು ಫೋನ್ ಮಾಡ್ತಾರೆ. ಹಳ್ಳಿಯವ್ರಿಗೆ ಈಗಂತೂ ಕಂಪಲ್ಸರಿ ಎಂತ ಹಳ್ಳಿ ಇದ್ರು ಮೊಬೈಲ್ ಆಪರೇಟಿಂಗ್ ಅಂದ್ರೂ ಎಲ್ರಿಗೂ ಬರುತ್ತೆ. ಸೊ ಅದ್ರಲ್ಲಿ ನೋಡಿ ಡಿಸೈನ್ ಕಳ್ಸಿ ಏನ್ ರೇಟ್ ಇದೆ ಪ್ರತಿಯೊಂದು ಎನ್ಕ್ವೈರಿ ಮಾಡಿ ಯಾರಾದ್ರೂ ಇದನ್ನ ಮಾಡ್ಬೋದು. ಇದಕ್ಕೇನಪ್ಪಾ ನಾನು ಓದ್ಬೇಕು ಬರಿಬೇಕು ಅಂತ ಅದ್ ಯಾವ್ದೂನು ಇಲ್ಲ. ಆರಾಮಾಗಿ ಕುತ್ಕೊಂಡು ಎಂತ ಹಳ್ಳಿಯವ್ರಿದ್ರು ಇದನ್ನ ಮಾಡ್ಬೋದು ಬಿಸ್ನೆಸ್ ಅನ್ನ. ಸೊ ಮತ್ತೆ ಇದು ಹೆಂಗಿದೆ ಅಂದ್ರೆ ನಾವಿರೋವರೆಗೂ ಇದು ಬಟ್ಟೆ ಬೇಕು. ಇದೇ ನೋಡಿ ಇಷ್ಟೆಲ್ಲ ಡಿಸೈನ್ಸ್ ಗಳಿದೆ. ಇದೆಲ್ಲ ಡೈಲಿ ಯೂಸ್ ಬಟ್ಟೆಗಳು. ಟಾಪ್ ಬೇಕು, ಲಗಿನ್ಸ್ ಬೇಕು, ಪ್ಲಾಜೋ ಬೇಕು, ನೈಟಿ, ಪೇಟಿಕೋಟು, ಇದೆಲ್ಲ ರೆಗ್ಯುಲರ್ ಐಟಮ್. ಎಲ್ಲಿವರೆಗೂ ನಾವಿರ್ತೇವೆ ಅಲ್ಲಿವರೆಗೂ ಈ ಬಟ್ಟೆಗಳು ಬೇಕು. ಸೊ ಅದಕ್ಕೆ ಅಂತ ನಾವ್ ಇದನ್ನ ಚೂಸ್ ಮಾಡಿರೋದು. ಸೊ ಇದರಲ್ಲಿ ದುಡಿಮೆ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಎಷ್ಟು ಹಳ್ಳಿ ಜನ ಬೈಕ್ ಸೇಲ್ ಮಾಡೋರು, ವ್ಯಾನ್ ಸೇಲ್ ಮಾಡೋರು, ಫುಟ್ಪಾತ್ ಮೇಲೆ ಮಾಡೋರು, ಸಂತೆ ಮಾಡೋರು, ಮನೇಲೆ ಕೂತ್ ಮಾಡೋರು, ಅಂಗಡಿಕಾರರು, ತುಂಬಾ ಜನ ತಗೊಂಡೋಗಿ ವ್ಯಾಪಾರ ಶುರು ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಈಗ ನೀವು ಯಾವ ತರ ಸಪೋರ್ಟ್ ಮಾಡ್ತೀರಿ ಮೇಡಮ್, ಮಾರ್ಕೆಟಿಂಗ್ ಆಗ್ಲಿ ಸೇಲ್ಸ್ ಆಗ್ಲಿ? ಓಕೆ ಸರ್, ಸಪೋರ್ಟ್ ಅಂದ್ರೆ ನೋಡಿ ಈಗ ಅವ್ರು ನಮ್ಗೊಂದು ಬಜೆಟ್ ಅಂತ ಹೇಳ್ಬೇಕು. ಇಷ್ಟು ನನ್ನ ಹತ್ರ ಬಜೆಟ್ ಇದೆ, ನಾವು ಅದಕ್ಕೆ ಅಂತಾನೆ ನಾವು ಕ್ಲಿಯರ್ ಆಗಿ ಇದ್ರಲ್ಲಿ ಕಿಟ್ ಎಲ್ಲ ತೋರಿಸ್ತಾ ಇದ್ದೇವೆ. ಸೊ ನಮ್ ಬಜೆಟ್ ಎಷ್ಟಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನ್ ಬರುತ್ತೆ, ಯಾವ ರೇಟಿಗೆ ಬಿದ್ದಿದೆ, ಅದನ್ನ ಯಾವ ರೇಟಿಗೆ ನೀವು ಸೇಲ್ ಮಾಡ್ಬೇಕು, ಪ್ರತಿಯೊಂದನ್ನು ನಾವು ಬಿಲ್ಲಲ್ಲಿ ಬರೆದು ಕೊಡ್ತೇವೆ. ಸೊ ಅದ್ರದ್ದೆಲ್ಲ ವಿಡಿಯೋ ಕಳಿಸ್ತೇವೆ, ಫೋಟೋ ಹಾಕ್ತೇವೆ. ಆ ಬಟ್ಟೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಫೋಟೋ ಹೊಡೆದು ಕೇಳ್ಬೇಕು. ನಿಮಗೆ ಯಾವ ತರ ತಿಳಿತದೋ ಅದೇ ಪ್ರಕಾರ ನಾವು ತಿಳಿಸ್ಕೊಡ್ತೇವೆ. ಯಾವುದೇ ರೀತಿ ಹೆದರೋ ಕಾರಣ ಇರಲ್ಲ. ನಾವೊಂದು ಅಭಿಯಾನ ಮಾಡ್ಕೊಂಡಿದ್ದೇವೆ ನೋಡಿ, ಮಹಿಳೆಯರಾಗ್ಲಿ ಯಾರೇ ಹಿಂದುಳಿದವ್ರು ಇರ್ಲಿ ಯಾವ್ದಕ್ಕೂ ಹೆದ್ರಕ್ ಹೋಗ್ಬಾರ್ದು. ಈಗ ನೋಡಿ ಹೊರಗಡೆ ಹೋದ್ರೆ ಕೆಲ್ಸ ಸಿಕ್ಕಲ್ಲ ಪಾಪ, ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾರೆ. ಅಂತವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಒಂದು ಒಳ್ಳೆ ಅವಕಾಶ ಇದೆ ಅಲ್ವಾ. ತುಂಬಾ ಜನ ನಂದಿರ್ತಾರೆ, ಅಲ್ಲಿ ಸಾಲ ಆಗಿದೆ ಇಲ್ಲಿ ಸಾಲ ಆಗಿದೆ, ಅದು ಟೆನ್ಷನ್. ತುಂಬಾ ಜನನು ತೊಂದ್ರೆಯಲ್ಲಿರೋರು ಪ್ರತಿಯೊಬ್ರು ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ಎನಿ ಟೈಮ್. ಅಂತವ್ರು ಅಲ್ಲಿ ಹೋಗೋಕ್ಕಿಂತ ಮನೇಲೆ ಕುತ್ಕೊಂಡು ಒಂದ್ ಬಿಸ್ನೆಸ್ ಮಾಡ್ಕೊಂಡು, ಈಗಂತೂ ಗೌರ್ಮೆಂಟ್ ಇಂದ ತುಂಬಾ ಫೆಸಿಲಿಟಿ ಸಿಗ್ತಾ ಇದೆ, ಅದನ್ನ ಉಪಯೋಗ ತಗೋಬೇಕು. ಪಾಪ ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾವ್ದೇ ರೀತಿ ಗೊತ್ತಿರಲ್ಲ. ಅಂತವ್ರಿಗಂತೂ ತುಂಬಾ ಒಳ್ಳೇದಿದೆ ಇದು. ಸೊ ಮಾಡಿ, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ನೋಡಿ ನಾವು ಚಿಕ್ಕ ಪ್ರಮಾಣದಿಂದ ಶುರು ಮಾಡ್ಕೊಂಡಿರೋದು. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿದೆ, ಮೇಲಿದೆ, ಕೆಳಗಡೆ ಇದೆ, ಪಕ್ಕಕ್ಕಿದೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ಗೊತ್ತು. ಬಟ್ ಅದ್ರಲ್ಲಿ ಸಕ್ಸಸ್ ಇದೆ. ಸೊ ಯಾವ್ದೇ ರೀತಿ ಹೆದ್ರೋಕ್ ಹೋಗ್ಬಾರ್ದು. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾವು ಜೀವನದಲ್ಲಿ ಎಲ್ಲ ಸಾಧಿಸ್ಲಿಕ್ಕೆ ಒಂದು ಉಪಯೋಗ ಆಗ್ತದೆ. ಇದೇ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅಂದ್ರೆ ಇದರಲ್ಲಿ ಬಟ್ಟೆಯಲ್ಲಿ ಎಕ್ಸ್ಪೈರಿ ಕೊಳೆಯೋದು ಏನು ಇರಲ್ಲ. ನೀವು ಮೆಟೀರಿಯಲ್ ಎಷ್ಟು ದಿವಸ ಇಟ್ಟು ಮಾರ್ಬೋದು. ಮತ್ತೆ ನಮ್ದು 100 ದಿವಸದ ಗ್ಯಾರಂಟಿ ಇದೆ. 100 ದಿವಸ ಆದ್ಮೇಲೆ ನೀವು ಯಾವಾಗ್ಲೂ ತಗೊಂಬಂದಿ 4 ಪೀಸಿಗೆ 4 ಪೀಸ್ ಉಳಿದಿತ್ತಂದ್ರೆ ನಾವು ವಾಪಸ್ ತಗೊಂಡು ಹೊಸ ಬಟ್ಟೆ ಕೊಡ್ತೇವೆ, ಹೊಸ ಐಟಮ್ ಕೊಡ್ತೇವೆ. ಅವ್ರಿಗೆ ಯಾವ್ದು ಬೇಕೋ ಅದು ತಗೋತೀವಿ. ಇದಕ್ಕಿದೆ ತಗೋಬೇಕು ಅಂತ ಇಲ್ಲ. ನಿಮ್ಗೆ ಅದ್ರದ್ದೊಂದು ಒಂದು ಸಪೋರ್ಟ್ ಇದೆ. 1 ವರ್ಷದ ಸಪೋರ್ಟ್ ಅಂದ್ರೆ ನೋಡಿ, ಎಲ್ಲಿ ಹೋಲ್ಸೇಲ್ ಅಲ್ಲಿ ಹೋಗ್ತೇವಲ್ಲ, ಬಟ್ಟೆ ಕೊಟ್ಟ ಮೇಲೆ ಏನಾದ್ರು ಸರ್ವಿಸ್ ಕೊಡೋದಕ್ಕೆ ನೀವು ನಿಮ್ ರಿಟರ್ನ್ ತಗೋತೀವಿ. ಏನಾದ್ರು ಅದಕ್ಕೇನಾದ್ರು ಅವ್ರ ಸಪೋರ್ಟ್, ಫಾಲೋ ಅಪ್, ವಿಡಿಯೋ ಹೆಂಗ್ ಮಾಡ್ಬೇಕು, ಒಂದು ಮಹಿಳೆ ನನಗೆ ಹೆಂಗ್ ವಾಟ್ಸ್ಆಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು ಸರ್, ವಿಡಿಯೋ ಹೆಂಗ್ ಮಾಡ್ಬೇಕು, ರೀಲ್ ಹೆಂಗ್ ಮಾಡ್ಬೇಕು ಅಂದ್ರೆ ಅವ್ರು ಪ್ರತಿಯೊಂದು ಕಲಿಸ್ಕೊಡ್ತೇವೆ. ಯಾಕಂದ್ರೆ ಇದು ಫೌಂಡೇಶನ್ ಇದೆ, ವ್ಯಾಪಾರದ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ವ್ಯಾಪಾರದ ಜೊತೆಗೆ ಅವ್ರು ಡೆವಲಪ್ ಆಗ್ಬೇಕು. ಅವ್ರಿಗೆ ಯೂಟ್ಯೂಬ್ ಹೆಂಗ್ ಮಾಡ್ಬೇಕು, ಅವ್ರ ಕಡೆ ಇರೋ ಕಾಂಟ್ಯಾಕ್ಟ್ಸ್ ಅನ್ನ ನಾವು ನಮ್ಮ ಗ್ರೂಪ್ ಅಲ್ಲಿ ಹೆಂಗ್ ಹಾಕ್ಬೇಕು, ಅವ್ರಿಗೆ ನಾ ಕಳಿಸಿರೋ ಫೋಟೋನ ಅವ್ರು ಹೆಂಗ್ ಡೆವಲಪ್ ಮಾಡ್ಯಾರು ಕಳಿಸ್ಬೇಕು, ಎಲ್ಲರೂ ಕಲಿಸ್ತೇವೆ ಅವ್ರಿಗೆ. ನೀವು ಬರೀ ವಾಟ್ಸ್ಆಪ್ ಕಮ್ಯುನಿಕೇಶನ್ ಮಾಡ್ತಾ ಇರಿ. ದುಡ್ಡು ಕೊಟ್ಟು ಬಟ್ಟೆ ತಗೊಂಡಿದೀರಿ ಅಂದ್ರೆ ಕೈ ತೊಳ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ನಿಮಗೆ ಮತ್ತೆ ಸರ್ವಿಸ್ ಕೊಡ್ತಾ ಇರ್ಬೇಕು.
ಪ್ರತಿ ತಿಂಗಳು ನಿಮ್ದು ನಮ್ ಜೊತೆಗೆ ನಮ್ಗೆ ನೀವು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇದ್ರೆ ಒಂದು 3 ತಿಂಗಳು ಅಂದ್ರೆ 100 ದಿವಸದಲ್ಲಿ ನಿಮ್ದು 3 ಪರ್ಚೇಸ್ ಇದ್ರು ಸಾಕು, ನಾವು ಪ್ರತಿ 4 ಪೀಸಿಗೆ ನಿಮ್ದು ಅದು ವಾಪಸ್ ತಗೋತೇವೆ, ಅದು ಹೊಸದು ಐಟಮ್ ನಿಮ್ಗೆ ಮತ್ತೆ ಕೊಟ್ಬಿಡ್ತೇವೆ. ಕೆಲವು ಜನ ಏನ್ ಮಾಡ್ತಾರೆ ಸರ್, ಬರ್ತಾರೆ ಅದು ಕಮ್ಯುನಿಕೇಶನ್ ಇಟ್ಕೊಳ್ಳಲ್ಲ ನಮ್ ಜೊತೆಗೆ, ಬರೀ ಬಂದು ರಿಟರ್ನ್ ಕೊಡ್ತಾರೆ ಅಂತಾರೆ. ಬಟ್ ಏನಿರುತ್ತೆ ಗೊತ್ತಾ, ಒಂದ್ ಬಿಸ್ನೆಸ್ ಸೆಟಲ್ ಆಗ್ಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಇದ್ರಲ್ಲಿ ಯಾವುದೇ ಒಂದ್ ಬಿಸ್ನೆಸ್ ಮಾಡಿ ಪೇಷನ್ಸ್ ಬೇಕು. ಸೊ ಅದಕ್ಕೆ ಅಂತ ಸ್ವಲ್ಪ 1 by 1 ಅದಕ್ಕೆ ಸೇರಿಸ್ತಾ ಹೋಗ್ಬೇಕು, ಅಂದ್ರೆ ಮಾತ್ರ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ವೀಕ್ಲಿ ಡಿಸೈನ್, ಈಗಿರೋ ಡಿಸೈನ್ ಇವತ್ತಿರಲ್ಲ, ನಾಳೆಗೆ ಹೊಸ ಜನರಿಗೆ ಏನ್ ಬೇಕು, ದುಡ್ಡು ಕೊಡೋಕೆ ರೆಡಿ ಇರ್ತಾರೆ, ಬಟ್ ನಾವು ಡಿಸೈನ್ ಕೊಡ್ಬೇಕು ಅವರಿಗೆ. ಸೊ ಅದಕ್ಕೆ ನೀವು ಸೇರಿಸ್ತಾ ಹೋಗ್ಬೇಕು, ಕಾಂಟ್ಯಾಕ್ಟ್ಸ್ ಅನ್ನ ಬೆಳೆಸ್ಬೇಕು, ಏನ್ ಡಿಸೈನ್ ಬಂದಿದೆ ಏನಿದೆ ಕಮ್ಯುನಿಕೇಶನ್ ಮಾಡಿದ್ರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗುತ್ತೆ. ಸೊ ಬನ್ನಿ, ಯಾರು ವಿಡಿಯೋದಲ್ಲಿ ಸ್ಕ್ರೀನ್ ಅಲ್ಲಿ ನಂಬರ್ ಕೊಟ್ಟಿರ್ತೇವೆ, ಏನಿದ್ರು ಎನ್ಕ್ವೈರಿ ಮಾಡಿ ಮಾತಾಡಿ, ಅಂದ್ರೆ ಮಾತ್ರ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಸಿಗುತ್ತೆ. ಸರ್ 4 ಪೀಸಿನ ಸೆಟ್ ತಗೊಂಡಿರ್ತಾರಲ್ಲ, ಅದ್ರಲ್ಲಿ 2 ಸೇಲ್ ಆಗಿರ್ತವೆ. ಅವ್ರು ಉಲ್ಟಾ ತಿಳ್ಕೊತಾರೆ, 2 ಸೇಲ್ ಆಗಿರ್ತಾವೆ ಅಂತ ಹೇಳಲ್ಲ, ಅವ್ರು 2 ಉಳಿದಿದೆ ಅಂತ ಹೇಳ್ತಾರೆ. 2 ಉಳಿದಿದೆ ಅನ್ಬಾರ್ದು, ನಿಮ್ ಮುಖ ನೋಡಿ, ನಿಮ್ಮನ್ನ ನೋಡಿ, ನಿಮ್ ರಿಲೇಷನ್ ಒಳ್ಳೆ ರಿಲೇಷನ್ ಇಟ್ಕೊಂಡ್ರಿ ಅಂತ ನಿಮ್ ಬಿಸ್ನೆಸ್ ಸಕ್ಸಸ್ ಆಗಿದೆ 50% ಅಂತ ತಿಳ್ಕೊಬೇಕು. ಇಮಿಡಿಯೇಟ್ ಮತ್ತೆ ಇನ್ನೊಂದು ಡಿಸೈನ್ ಸೇರಿಸಬೇಕು. 4 + 2 6 ಆಯ್ತು. ಅವಾಗ ಡಿಸೈನು ಜಾಸ್ತಿ ಆಯ್ತು, ಕಲರು ಜಾಸ್ತಿ ಆಯ್ತು, ಮತ್ತೆ ಸೇಲ್ ಆಗುತ್ತೆ. ಮೆಟೀರಿಯಲ್ ಯಾವ್ದು 4 ಪ್ಯಾಕೆಟ್ ಅಲ್ಲಿ 2 ಸೇಲ್ ಆಗಿದೆ, ನೀವು ಸಕ್ಸಸ್ ಆಗ್ತಾ ಇದೀರ ಅಂತ ತಿಳ್ಕೊಂಡು ಮತ್ತೆ ಮೆಟೀರಿಯಲ್ ಹಾಕ್ತಾ ಇರ್ಬೇಕು. ಅದೇ ಬಟ್ಟೆ ಬಿಸ್ನೆಸ್. ಇದ್ರಲ್ಲಿ ನಿಮ್ಗೆ ಕೊಳೆಯೋದು ಎಕ್ಸ್ಪೈರಿ ಇಲ್ಲ. ಒಂದೇನಪ್ಪಾ ಅಂದ್ರೆ ಒಂದಕ್ಕೆ ಇನ್ನೊಂದು ಜೋಡಿಸ್ಬೇಕು. ಜೋಡಿಸಿದಾಗ ಮಾತ್ರ ಬಟ್ಟೆ ಬಿಸ್ನೆಸ್ 1 ವರ್ಷದಲ್ಲೇ ಸಕ್ಸಸ್ಫುಲ್ ಆಗುತ್ತೆ. 100% ನಿಮ್ಗೆ ಮುಂದೆ 100% ಡೆವಲಪ್ ಆಗ್ತಾ ಹೋಗ್ತೀರಿ. ಎಕ್ಸಾಂಪಲ್ ನಾವೇ ಇದೀವಿ ಸರ್, ನೀವೀಗ ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಜಾಗ ಇಲ್ಲ, ಬೆಳಿತಾ ಇದೀವಿ. ನಾವು ಇಲ್ಲಿ ಮಾಡ್ತಾ ಇರೋದು ಈಗ ಇಲ್ಲಿ ಕೆಳಗಡೆ ಗೋಡೌನ್ ಇಲ್ಲಿ ಸಾಲ್ತಾ ಇಲ್ಲ ಅಂತ ಕೆಳಗಡೆ ಸೆಲ್ಲರ್ ಅಲ್ಲಿ ಪೂರ್ತಿ ನೋಡ್ಬೋದು ಎನಿ ಟೈಮ್. ಜನ ಕೆಲವೊಂದು ಐಟಮ್ಗೆಲ್ಲ ಅಲ್ಲಿ ಕಳಿಸ್ತೀವಿ, ಕೆಲವೊಂದು ಐಟಮ್ ಇಲ್ಲಿ ನೋಡ್ತೀವಿ. ಪಕ್ಕಕ್ಕೆ ಇನ್ನೊಂದು ಬಿಲ್ಡಿಂಗ್ ತಗೊಂಡಿದ್ದೀವಿ, ಅಲ್ಲಿ ಅದು ವೆರೈಟಿ ಮಾಡ್ತೀವಿ. ವೆರೈಟಿ ಸಾಲ್ತಾ ಇಲ್ಲ. 68 ವೆರೈಟಿ ಆಗಿದೆ ಸರ್. ನಾವು ಮಾಡ್ತಾ ಇದೀವಿ 32, ಅವಾಗ ಈಗ 68 ವೆರೈಟಿ ಆಗಿದೆ. ಎಲ್ಲಾ ವೆರೈಟಿ ಕೊಡ್ಬೇಕು, ತೋರಿಸ್ಬೇಕು. ನಮ್ಮ ಹತ್ರ ಅವ್ರು ಗೂಗಲ್ ಅಲ್ಲಿ ಇವತ್ತು ಯಾವ್ದು ನೋಡ್ತಾರೆ ಅದು ನಮ್ಮ ಹತ್ರ ಇಳಿಬೇಕು. 1 ವಾರದಲ್ಲೇ ನಮ್ಮ ಹತ್ರ ಇರ್ಬೇಕು. ಅದು ಇನ್ನು ಹೋಲ್ಸೇಲ್ ಅಲ್ಲಿ ಶೆಲ್ಫ್ ಅಲ್ಲಿ ಕುತ್ಕೊಳ್ಳೋಕ್ ಮುಂಚೆ ನಮ್ ಕಡೆ ಇರುತ್ತೆ ಸರ್. ವಿಡಿಯೋ ಆಲ್ರೆಡಿ ಮಾಡಿರ್ತೇವೆ. ಯಾಕಂದ್ರೆ 15 ದಿವಸಕ್ಕೊಮ್ಮೆ ವಿಡಿಯೋ ಆಗುತ್ತೆ. ಯಾಕಂದ್ರೆ ಈಗಂತೂ ಇದು ನೋಡಿ ಬೆಂಗಳೂರಿಂದ ಕಂಟಿನ್ಯೂಸ್ ಬರ್ತಾ ಇದಾರೆ, ನಾವು ನಿಮ್ದು ವಿಡಿಯೋ ಮಾಡ್ಬೇಕಾಗಿದೆ ಅಂತ. ನಾವು ಅವ್ರಿಗೆ ಆಪರ್ಚುನಿಟಿ ಅಲ್ಲಿ ಅವ್ರ ವೀಕ್ಷಕರಿಗೆ ಸಿಗ್ತಾ ಇದೆ ಸರ್. ಬನ್ನಿ, ನಿಮಗೆ ಏನೇನ್ ನಮ್ಮ ಹತ್ರ ಇದೆಯಲ್ಲ ವೆರೈಟಿಗಳೆಲ್ಲ 1 by 1 ಕಿಟ್ ಅಂದ್ರೆ 10,000 ಅಲ್ಲಿ ಒಂದ್ರಲ್ಲಿ ಏನ್ ಬರ್ತದೆ, ಇನ್ನೊಂದ್ರಲ್ಲಿ ಏನ್ ಬರ್ತದೆ ತೋರಿಸ್ತೇನೆ ಸರ್. ಅದರಲ್ಲಿ ಹೆಂಗಿದೆ ಸಿಲ್ವರ್, ಗೋಲ್ಡನ್, ಡೈಮಂಡ್ ಕಿಟ್ ಅಂತ 3 ಕಿಟ್ ಇದೆ ಸರ್. ಅದೆಲ್ಲ ಅದ್ರದ್ದು ನಿಮ್ ಮಾಹಿತಿ ಕೊಡ್ತೀನಿ, ಬನ್ನಿ ಸರ್. ಓಕೆ ಸರ್. ನೋಡಿ ಸರ್, ಈಗ 10,000 ಕಿಟ್ ಅಂದ್ವಿ. ಕಿಟ್ ಅಂದ್ರೆ ಏನ್ ಗೊತ್ತಾ, ಸೊ ಈಗ ಯಾರಿಗೆ ಸ್ಟಾರ್ಟ್ಅಪ್ ನವರಿಗೆ ನಾಲೆಜ್ ಇರಲ್ಲ ಅಂತವ್ರಿಗೆ ಮಾತ್ರ ಕಿಟ್. ಯಾರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರು ನೀವು ಬಂದು ಸೆಲೆಕ್ಷನ್ ಮಾಡ್ಕೊಂಡು ಯಾವ್ದು ಬೇಕೋ ಅದು ತಗೊಂಡು ಹೋಗ್ಬೋದು. 2 ಆಪ್ಷನ್ ಇದೆ. ಸೊ ಈಗ 10,000 ಕಿಟ್ ಇವರು ನಿನ್ನೆ ಬಂದು ಬುಕಿಂಗ್ ಮಾಡಿ ಹೋಗಿದ್ರು, ದೇವಿಕಾ ಅನ್ನೋರು, ಗದಗಿನವರು. ಸೊ ಅದ್ರಲ್ಲಿ ಏನೇನು ಬರುತ್ತೆ ಅಂತ ನಾನು ತೋರಿಸ್ಬೋದು. 69 ಹೇಳಿದ್ವಿ ನೋಡಿ, 69 ಅಮೆರಿಕನ್ ಕ್ರೇಪ್ ಕುರ್ತಿ. ಓಕೆನಾ, ಚಾಲೆಂಜಬಲ್ ರೇಟ್ ಸರ್. 69 ರೂಪಾಯಲ್ಲಿ ನಾವು 79 ಕೊಡ್ತಾ ಇದ್ವಿ, ಈಗ 69ಕ್ಕೆ ಮಾಡಿದೀವಿ. ಅಂದ್ರೆ ಎಷ್ಟು ಕಡಿಮೆ ಬೆಲೆಗೆ, ಎಷ್ಟು ಇನ್ನೂ ಕಡಿಮೆ ಬೆಲೆಗೆ ಬಟ್ಟೆ ಸಿಗ್ತದಲ್ಲ, ಇನ್ನೂ ಕಡಿಮೆ ಮಾಡುವಂತ ವಿಚಾರ ಇದೆ ನಮ್ಗೆ. ಇದು ನೋಡಿ, ಇನ್ನು ನೋಡಿ ರಿಯೋನ್ ಮಾರ್ಕೆಟ್ ಅಲ್ಲಿ ರಿಯೋನ್ ಅಲ್ಲಿ ಸಿಗ್ತದೆ ನಿಮಗೆ 120, 130 ಅಂತಾರೆ. 110, 105ರಲ್ಲಿ 105, 110ರಲ್ಲಿ ಕೊಡ್ತೇವೆ ಸರ್. ಎಕ್ಸೆಲ್, ಡಬಲ್ ಎಕ್ಸೆಲ್. ಜನ ಏನ್ ಮಾಡ್ತಾರೆ, ಎಕ್ಸೆಲ್ ಅಂತ ಹೇಳ್ತಾರೆ. ಎಕ್ಸೆಲ್ ಆಕ್ಚುಲಿ ಸೈಜ್ ಇರೋದು 40, 42, ಕೊಡೋದು 38 ಕೊಡ್ತಾರೆ. ಇದು ನೋಡಿ, ಇದು ಪ್ಯೂರ್ ಕಾಟನ್ ಅಲ್ಲಿ ಕಾಲರ್ ಸ್ಟೈಲ್ ಅಲ್ಲಿ ಜನರಿಗೆಲ್ಲ ಕಾಲರ್ ಸ್ಟೈಲ್ ಬೇಕು. ಯಾಕಂದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ, ಈ ಕಲರ್ದು ಲೆಗಿನ್ಸ್ ಹಾಕೊಂಡು 2 ಪೀಸ್ ಮಾಡ್ಕೋತಾರೆ, ಅಥವಾ ಇಲ್ಲಿ ಲೆಗಿನ್ಸ್ ಪ್ಯಾಂಟ್ ಮಾಡ್ಕೊಂಡು. ಇದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿರು ಸರ್, 120, 130. ನೆಕ್ಸ್ಟ್ ಬಂದ್ಬಿಟ್ಟು ಇದು ಖಾದಿ ಟೈಪ್. ಇದು ಅಂದ್ರೆ ಬಟ್ಟೆ ಹೆಂಗಿದೆ ನೋಡಿ, ಈಗ ಥಂಡಿಗೆ ಬಟ್ಟೆ ಅಂದ್ರೆ ಬಾಳೆ ಜಾಸ್ತಿ ಥಂಡಿ ಹೋಗಬಾರ್ದು ಅಂದ್ರೆ ಆ ತರದ ಬಟ್ಟೆ, ಸೀಸನೇಬಲ್ ಬಟ್ಟೆ ಮಾಡಿದೀವಿ. ಇದರಲ್ಲಿ ನಿಮಗೆ ಇದು ಟಾಪ್ ಇದೆ ಸರ್. ಇದರಲ್ಲಿ ವಿತ್ ನಾರ್ಮಲ್ ಇದೆ, ಇದು ಎಂಬ್ರಾಯ್ಡರಿ ಇದೆ ಸರ್. ಈ ತರ 2 ವೆರೈಟಿ ಇದೆ. 120, 130. ಮಾರ್ಕೆಟ್ ಅಲ್ಲಿ ಕೇಳಿ 160 ಕಡಿಮೆ ಹೇಳಲ್ಲ. ಈಗ ಸೀಕ್ವೆನ್ಸ್ ಬರ್ತ್ಡೇಗೆ ಹೋಗ್ಬೇಕು, ಫ್ಯಾನ್ಸಿ ಎಲ್ಲಾರು ಪಾರ್ಟಿಗೆಲ್ಲ ಹೋಗ್ಬೇಕು, ಎಲ್ಲ ಸಣ್ಣ ಪುಟ್ಟ ನಾವು ಕೆಳಗಡೆ ಈ ತರದ್ ಯಾವ್ದಾರು ಲೆಗಿನ್ಸ್ ಅಥವಾ ಪ್ಯಾಂಟ್ ಹಾಕೊಂಡು 2 ಪೀಸ್ ಮಾಡ್ಕೊಂಡು ದುಪ್ಪಟ್ಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಈ ಟಾಪ್ ಕೊಡಿ ಅವ್ರಿಗೆ. ಇದು ನೋಡಿ ಸೀಕ್ವೆನ್ಸ್ ಇದೆ, ಮ್ಯಾಲ್ ಸೀಕ್ವೆನ್ಸ್ ಇದೆ. ಇದು ಚಮಕಿ ಅಂತಾರೆ. ಸೀಕ್ವೆನ್ಸ್ ಅಂದ್ರೆ ಟಿಕ್ಲಿ ವರ್ಕ್ ಇರ್ತದೆ. ಇದು ನಿಮಗೆ ಓನ್ಲಿ 140 ಅಲ್ಲಿ ಸಿಗ್ತದೆ ಸರ್. 190, 210 ಮಾರ್ಕೆಟ್ ಅಲ್ಲಿ ಮಾರ್ತಿದ್ರೆ 160 ಅಲ್ಲಿ ಸಿಗ್ತದೆ. ಇದು ನೋಡಿ ವಿ ನೆಕ್, ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಲಿ ವಿ ನೆಕ್ ಇಷ್ಟು ಡಿಮಾಂಡ್ ಇದೆ ಅಲ್ಲ. ಈಗ ಅದು ನಾವು ನಿಮ್ಗೆ ಕೊಡ್ತಾ ಇದ್ದು 130, 140 ಸರ್ ವಿ ನೆಕ್ ಅಲ್ಲಿ. ನೆಕ್ಸ್ಟ್ 140 ಕೊಡ್ತಾ ಸರ್ 130, 140. ಎಕ್ಸೆಲ್ 130, ಡಬಲ್ ಎಕ್ಸೆಲ್ 140. ಇದು ನೋಡಿ ವಿತ್ ಪಾಕೆಟ್. ಇದೆಲ್ಲ ಆಫಿಷಿಯಲಿ ಬ್ಯಾಂಕರ್ಸ್ ಆತರ ಎಲ್ಲ ಹುಡುಗಿಯರು, ಕಾಲೇಜ್ ಸ್ಟೂಡೆಂಟ್ಸ್ ಹಾಕೊಳ್ಳೋದು. ಇದೊಂದು ಸ್ವಲ್ಪ ಹೆವಿ ಇರುತ್ತೆ ಸರ್. ಯಾಕಂದ್ರೆ ಇದ್ರ ಪ್ರಿಂಟ್ ನೋಡಿ, ಅವೆಲ್ಲ ಪ್ರಿಂಟ್ ನೋಡಿ, ಇದು ಪ್ರಿಂಟ್ ನೋಡಿ. ಇದಕ್ಕೆ ಸ್ವಲ್ಪ ಡಾರ್ಕ್ ಪ್ರಿಂಟ್ ಇರ್ತದೆ. ಪ್ರಿಂಟಿನ ಕ್ವಾಲಿಟಿ ಚೆನ್ನಾಗಿರ್ತದೆ. ಪ್ಯಾಕೆಟ್ ಇರ್ತದೆ ಸರ್. 140 ಕೊಡ್ತೇವೆ ಪ್ಯಾಕೆಟ್ ಕುರ್ತಿ. ಎಲ್ಲರೂ 140. ನೀವೇ ಎಲ್ಲರೂ ಇಷ್ಟು ವಿಡಿಯೋ ಮಾಡಿದ್ರೆ ಚೆಕ್ ಮಾಡಿ ಸರ್. ಇದು ನೋಡಿ, ಇದರಲ್ಲಿ ಒಂದು ವೆರೈಟಿ ಶಾರ್ಟ್ ಟಾಪ್ ಬರ್ತದೆ. ಆಕ್ಚುಲಿ ನಮ್ಮ ಹತ್ರ 12 ವೆರೈಟಿ ಶಾರ್ಟ್ ಟಾಪ್ ಇದೆ. ಇದರಲ್ಲಿ ನಿಮ್ ಬಜೆಟ್ ಅಲ್ಲಿ ಬರೋದು 1 ವೆರೈಟಿ. ನೀವು ಹತ್ರ ದುಡ್ಡು ಜಾಸ್ತಿ ಆಗ್ತೀನಿ ಅಂದ್ರೆ ಇನ್ನೂ ಹೆಚ್ಚಿನ ಕೊಡ್ಬೋದು. ಸದ್ಯ ನಿಮ್ಗೆ ಈ ಕಿಟ್ ಒಳಗಡೆ ಬರೋದು ಶಾರ್ಟ್ ಟಾಪ್ ಹಿಂಗ್ ಬರ್ತದೆ ಸರ್. ಪ್ಯೂರ್ ನಿಮ್ಗೆ ಇದು ಜೈಪುರಿ ಕಾಟನ್ ಸರ್. ನೀವು ನೋಡಿ, ಎಲ್ಲಾದ್ರೂ ನೋಡಿ, ಫೀಲಿಂಗ್ ಮಾಡಿ. ಬರೀ
ನಿಮಗೆ ಇಷ್ಟು ನೋಡಿ ಜೈಪುರಿ ಕಾಟನ್ ಅಲ್ಲಿ ಶಾರ್ಟ್ ಟಾಪ್ ಮಾರ್ಕೆಟ್ ಅಲ್ಲಿ ಇದ್ರ ಪ್ರೈಸ್ 140 ಇದೆ ಸರ್. ಹೋಲ್ಸೇಲ್ ಪ್ರೈಸ್ 125ಕ್ಕೆ ನಾವು ಕೊಡ್ತಾ ಇದೀವಿ ಸರ್. ಸರ್ ಟಾಪ್ ಅಲ್ಲಿ ಮುಗಿತಲ್ಲ ಸರ್. ಈಗ ಇಲ್ಲಿ ನೋಡಿ ಟಾಪ್ ಬಾಟಮ್ ಸೆಟ್ ಅಂತೆಲ್ಲ, ಆ ಟಾಪ್ ಬಾಟಮ್ ಸೆಟ್ ಅಲ್ಲಿ ಬಾಟಮ್ ನೋಡಿ, ಈಗ ಟಾಪ್ ಆಯ್ತು, ಬಾಟಮ್ ಅಲ್ಲಿ ನೋಡಿ ರೂಬಿ ಕಟ್ ಅಂತಾರೆ, ಇದಕ್ಕೆ 4 ವೇ ಅಂತಾರೆ. 4 ವೇ ಲೆಗಿನ್ಸ್ ಅಂದ್ರೆ ಈ ತರ ಲೆಗಿನ್ಸ್ 4 ವೇ ಅಲ್ಲಿ ಹಿಂಗ್ ಇಕ್ತದೆ, ಈ ತರ ಹಿಂಗ್ ಇಕ್ತದೆ ಸರ್. ಇದಕ್ಕೆ 4 ವೇ ಲೆಗಿನ್ಸ್ ಅಂತಾರೆ. ಇದು ಇಷ್ಟು ಸೈಜ್ ಇರ್ತದೆ, ತಗೊಂಡಾಗ 3 ಸೈಜ್ನವ್ರು ಹಾಕ್ಬೋದು ಇದ್ರಲ್ಲಿ. ಆ ತರದ್ದು ರೂಬಿ ಕಟ್ಟದು ಆಂಕಲ್ ಲೆಂತ್ ಒಂದ್ ಇರ್ತದೆ, ರಿಂಕಲ್ ಲೆಂತ್. ಇದು ರಿಂಕಲ್ ಲೆಂತ್ ಲೇಡೀಸ್ ಹಾಕೋದು, ಇದರಲ್ಲಿ ಹುಡುಗಿಯರ್ ಹಾಕೋದು ಆಂಕಲ್ ಲೆಂತ್ ಅಂತಾರೆ. ಇದು 4 ವೇ ಲೆಗಿನ್ಸೆ ನೋಡಿ. ಇಷ್ಟು ಇದು ಇದಕ್ಕೆ ಬೇಕಾದಂಗೆ ನಿಮ್ಗೆ 2-3 ಸೈಜ್ನವ್ರು ಹಾಕ್ಬೋದು. ಜೊತೆಗೆ ಇದು 4 ವೇನೆ. ಇಲ್ಲಿ ನೋಡಿ 4 ವೇ ಹೆಂಗಿರ್ತದೆ. 4 ವೇ ಅಂದ್ರೆ ಈ ತರ ಇರ್ತದೆ, ಈ ತರ ಇದು 4 ವೇ ಸರ್. ಇದರಲ್ಲಿ 4 ವೇ ಅಲ್ಲಿ ಇದು ಆಂಕಲ್ ರಿಂಕಲ್ ಆಯ್ತು, ಇದು ಆಂಕಲ್ ಆಯ್ತು ಸರ್. ಇದರಲ್ಲಿ ಬಂದ್ಬಿಟ್ಟು ಪ್ಲಾಜೋ ಸರ್. ಪ್ಲಾಜೋದಲ್ಲಿ ಪ್ಲೇನು ಪ್ರಿಂಟ್. ಪ್ಲೇನ್ ಅಂದ್ರೆ ಹಿಂಗ್ ಬರ್ತದೆ ಸರ್. ಪ್ಲೇನ್ ಅಲ್ಲಿ ನಿಮ್ಗೆ ವೆರೈಟಿ ಬರ್ತದೆ, ಇದು ಪ್ರಿಂಟ್ ಅಲ್ಲಿ ಬರ್ತದೆ. ಓನ್ಲಿ ನಾವು ಕೊಡೋದು ಎಷ್ಟು ಗೊತ್ತಾ, 98ರಿಂದ 110 ಇದು ಬರೋದು. 199 ರೂಪಾಯಿ MRP ಇದೆ. 98ರಿಂದ 110 ಸರ್. ಇಷ್ಟು ನಾವು ನಿಮಗೆ ಪ್ಲಾಜೋದಲ್ಲಿ ಪ್ರಿಂಟ್ ಪ್ಲೇನ್ ಕೊಡ್ತೇವೆ. ಇದು ಬಂತು ನಿಮಗೆ ಈಗ ಟಾಪ್ ಬಾಟಮ್ ಸೆಟ್ ಸರ್. ಟಾಪ್ ಬಾಟಮ್ 10,000 ಅಲ್ಲಿ ಟಾಪ್ ಬಾಟಮ್ ಸೆಟ್ ಅಂದ್ರೆ 4ರಿಂದ 5,000 ರೂಪಾಯಿ ಪ್ರಾಫಿಟ್ 100% ನಿಮಗೆ ಸಿಗುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇದರಲ್ಲಿ 50% ಮಿನಿಮಮ್ ಮಾರ್ಜಿನ್ ನಾವು ಕೊಡ್ತಾ ಇರೋದು ನಿಮಗೆ. ಹೋಲ್ಸೇಲ್ ಗಿಂತ ಕಡಿಮೆ ರೇಟು. ನೀವು ಮಾರ್ಕೆಟ್ ಅಲ್ಲಿ ಏನ್ ಮಾರ್ತಾ ಇದಾರಲ್ಲ ಅವ್ರಕ್ಕಿಂತ ಕಡಿಮೆ ರೇಟಿಗೆ ಮಾರ್ದಂಗ ಆಗುತ್ತೆ. ನಾವು ಕೊಡೋ MRP ಮತ್ತೆ ನಾವು ಮಾರೋ ರೇಟ್ ನಿಮ್ಗೆ ಮಾರ್ಲಿಕ್ಕೆ ಹೇಳ್ತೇವಲ್ಲ ಆ ರೇಟ್ ಅಲ್ಲಿ ಸರ್ 50% ಮಿನಿಮಮ್ ಇದ್ದೇ ಇರುತ್ತೆ ಸರ್. ಸರ್ ಈವರೆಗೆ ನಿಮಗೆ ಟಾಪ್ ಬಾಟಮ್ ಸೆಟ್ ಹೇಳಿದ್ನಲ್ಲ, ಈಗ ನೈಟಿ ಲಂಗ ತೋರಿಸ್ತೇನೆ ಸರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನೊಂದು 10,000 ಅಲ್ಲಿ ನನಗೆ ಟಾಪ್ ಬಾಟಮ್ ಬೇಡಪ್ಪ, ನಂಗೆ ನೈಟಿ ಲಂಗ ಇದ್ರೆ ಕೊಡಿ ಅಂದ್ರೆ ನೈಟಿ ಲಂಗನೂ ಇದೆ ಸರ್. ನೈಟಿ ಲಂಗ ನೋಡಿ 104 ರೂಪಾಯಿಂದ ಚಾಲೆಂಜಬಲ್ ರೇಟ್ 104 ರೂಪಾಯಿಂದ ಪ್ಯಾಕೆಟ್ ಅದು ನಾವು ನಿಮಗೆ ನೈಟಿ ಕೊಡ್ತಾ ಇದೆ. ನೈಟಿ ಅಂದ್ರೆ ಹೀಗಿರ್ಬೇಕು. ನೈಟಿ ಅಂದ್ರೆ ಹೆಂಗೆ ಪೂರ್ತಿ ಅಗಲೇ ಇರ್ಬೇಕು ಸರ್. ಈ ತರ ಇದ್ರೆ ಇರೋದು. ಇಲ್ಲಾಂದ್ರೆ ಈಗ ಜನ ಏನ್ ಮಾಡ್ತಾ ಇದಾರೆ, ಅದ್ರಲ್ಲೇ ನಿಮಗೆ XL XXL ಅದು ಪದ್ಧತಿ ಅಲ್ಲ. ಇದ್ರಲ್ಲಿ ನಿಮಗೆ ಬೇಕಾದಂಗೆ ಫ್ರೀ ಸೈಜ್ ಇರ್ಬೇಕು. ನೈಟಿ ಅಂದ್ರೆ ನೈಟ್ ವೇರ್ ಅಥವಾ ಈಗ ಮನೆಯಲ್ಲಿ ಕೆಲಸ ಮಾಡ್ತಿರೋರು ಮನೆಯಲ್ಲಿ ಇಟ್ಕೊಂಡು ಆರಾಮಾಗಿ ಇರ್ಬೇಕು ಅಂದ್ರೆ ಇದು ನೈಟಿ ಅಂತ ತಗೋತಾರೆ ಸರ್. ಇದಕ್ಕೆ ಸೈಜ್ ಎಲ್ಲ ಇರಲ್ಲ, ಫ್ರೀ ಸೈಜ್ ಇರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಪನ್ ಸರ್. ಸ್ಪನ್ ಅಲ್ಲಿ ಲೇಸು ವಿತೌಟ್ ಲೇಸ್. ಲೇಸ್ ಅಂದ್ರೆ ಇದು ಡೋರಿದು, ಇದು ಡೋರಿ ಬರ್ತದೆ, ಲೇಸ್ ಬರ್ತದೆ. ಇದರಲ್ಲಿ ಲೇಸ್ ಇದೆ ನೋಡಿ, ಲೇಸ್ ವರ್ಕ್. 125, 135. 135 ಲೇಸ್ ಇರೋದು, 125 ಸ್ಪನ್ ಅಲ್ಲಿ, 125 ನಿಮ್ಗೆ ಡೋರಿದು. ನೆಕ್ಸ್ಟ್ ಬಂದ್ಬಿಟ್ಟು ಕಾಟನ್ ಸರ್. ಈ ಕಾಟನ್ ಅಲ್ಲಿ ಮಿಕ್ಸ್ ಬ್ಯಾಚ್ ಅಂತೂ ಇರ್ತದೆ, ಡೋರಿದು ಇರ್ತದೆ. ಡೋರಿ ಅಂತಾರೆ ಸರ್. ಮಾರ್ಕೆಟ್ ಅಲ್ಲಿ ನೀವು ಕೇಳಕ್ ಹೋಗಿ ಮಾರ್ಕೆಟ್ ಅಲ್ಲಿ ಇದು ರೇಟ್ 168 ಇದೆ, ನಾವು 155 ಕೊಡ್ತೇವೆ. ಪ್ಯೂರ್ ಕಾಟನ್ ಯಾವ ಬೇಕಾದಾಗ ಚೆಕ್ ಮಾಡಿ. ಪ್ಯೂರ್ ಕಾಟನ್ ನೈಟಿ ಸರ್. ಇದರಲ್ಲಿ ಹಿಂಗ್ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಬೇಕು ಕಾಟನ್ ಅಲ್ಲಿ. 155 ಇದಾಯ್ತಾ, 165 ಇದು. 10 ರೂಪಾಯಲ್ಲಿ ನಿಮಗೆ ಒಂದು ಪ್ಯಾಚ್ ಹಚ್ಚಿದ್ರೆ 25 ರೂಪಾಯಿ ತಗೋತಾರೆ. ನಾವು ತಗೊಳ್ಳೋದು 10 ರೂಪಾಯಿ ಎಕ್ಸ್ಟ್ರಾ. ಮ್ಯಾನುಫ್ಯಾಕ್ಚರರ್ ಅನ್ನೋದೇ ನಿಶಾನಿ ಅದು. ನಾವು ನಿಮಗೆ ವಿತೌಟ್ ಪ್ಯಾಚ್ 155, ಇದು 165. ಈ ತರ ನಿಮಗೆ ನೈಟಿ ಕೊಡ್ತೇವೆ. ಇದರಲ್ಲಿ ವೆಲ್ವೆಟ್ ಸರಿನಾ, ಕೆಲವರೆಲ್ಲ ಸ್ಟ್ರೆಚಬಲ್ ನೈಟಿ ಕೇಳ್ತಾ ಇದಾರೆ. ಸ್ಟ್ರೆಚಬಲ್ ನೈಟಿ ಕೇಳಿದ್ರೆ ನೋಡಿ ಈ ತರ ಅಂಬ್ರೆಲಾ ಇದು ಇರ್ತದೆ, ಸ್ವಲ್ಪ ಗೇರ್ ಇರ್ತದೆ, ಈ ತರ ಇರ್ತದೆ. ಬರೀ 120, 138 ಕಡಿಮೆ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ಇದರಲ್ಲಿ 120 ಕೊಡ್ತೇವೆ. ಅದರಲ್ಲಿ ಕಾಟನ್ ಆವಾಗಲೇ ತೋರಿಸಿದೆ, ಅದು 240 GSM. ಇದರಲ್ಲಿ ಹೆವಿ ಕ್ವಾಲಿಟಿ ಕಾಟನ್ ಅಲ್ಲಿ ಸ್ವಲ್ಪ 5-6 ವೆರೈಟಿ ಬರ್ತಾವ. ಹಂಗ್ 300 ರೂಪಾಯಿ ನೈಟಿನೂ ಇದೆ, ಮಾರ್ಲಿಕ್ಕಲ್ಲ ನಾವು ಕೊಡೋದು. ಇದು ನೋಡಿ, ಇದು ಪ್ಯೂರ್ ಇನ್ನು ಕಾಟನ್ ಅಲ್ಲಿ ಹೆವಿ ಕ್ವಾಲಿಟಿ, ಅದಕ್ಕಿಂತ ಕ್ವಾಲಿಟಿ ಇದು. ಓನ್ಲಿ 190 ರೂಪೀಸ್. ಇದರಲ್ಲಿ ಎಂಬ್ರಾಯ್ಡ್ರಿ ಬೇಕಾ 230 ರೂಪೀಸ್. ನೋಡಿ ಎಂಬ್ರಾಯ್ಡ್ರಿ ಹೆಂಗಿದೆ, ಎಂಬ್ರಾಯ್ಡ್ರಿ ಪ್ಯಾಚ್ ಹೆಂಗಿದೆ. ಇದು ಬಾಕ್ಸ್ ಎಂಬ್ರಾಯ್ಡ್ರಿ ಅಂತಾರೆ. ಇದಕ್ಕೆ ಬರೋದು ನಿಮಗೆ 220, 230. ಇದು ನಿಮಗೆ ಬರೋದು. ಇದರಲ್ಲಿ ಆಲ್ಫೈನ್ ಬರ್ತದೆ. ಜೊತೆಗೆ ಇದಕ್ಕೆ 15 ಪೀಸು, 7 ಪೀಸು, 15 ಪೀಸು, 8 ಪೀಸ್ ಬರ್ತದೆ ಸರ್ ಲಂಗ. ನೈಟಿ ಲಂಗ ಅಲ್ಲಿ 7 ವೆರೈಟಿ, 5ರಿಂದ 7 ವೆರೈಟಿ ನೈಟಿ ಆಯ್ತು. 2 ವೆರೈಟಿ ಲಂಗ ಸರ್, 7 ಪೀಸು, 8 ಪೀಸು. ಈ ತರ ಲಂಗ ಬರ್ತದೆ ಸರ್. ಅಂದ್ರೆ ವಿತೌಟ್ ಲೇಸ್ ಬರ್ತದೆ. ಲೇಸ್ ಬೇಕಂದ್ರೆ 10 ರೂಪಾಯಿ ಹೆಚ್ಚಿಗೆ ಇರ್ತದೆ ಸರ್. ಇದು ಬಂದ್ಬಿಟ್ಟು ನಿಮಗೆ ನೈಟಿ ಲಂಗ ಬಂತು ಸರ್. ಇದರ ಅರ್ಥ ಆ ಟಾಪ್ ಬಾಟಮ್ ಮತ್ತೆ ಇದು ನೈಟಿ ಲಂಗ ಇದು 2 ಸೇರಿದ್ರೆ ಏನಂತಂದ್ರೆ ನಿಮಗೆ ಗೋಲ್ಡನ್ ಕಿಟ್. ಒಂದೇ 10,000 ತಗೊಂಡ್ರೆ ಸಿಲ್ವರ್ ಕಿಟ್, 2 ಸೇರಿ 20,000 ತಗೊಂಡ್ರೆ ಗೋಲ್ಡನ್ ಕಿಟ್. ನೆಕ್ಸ್ಟ್ ಬರೋದು ಡೈಮಂಡ್ ಕಿಟ್. ಅಂದ್ರೆ ನಿಮಗೆ 2 ಪೀಸ್ 3 ಪೀಸ್ ತೋರಿಸ್ತೇನೆ. 2 ಪೀಸ್ 3 ಪೀಸ್ ಅಂದ್ರೆ ಯಾವ್ಯಾವ ವೆರೈಟಿ ಬರ್ತದೆ ಅಂತ ಹೇಳ್ತೇನೆ ಸರ್. ಸರ್ ನೋಡಿ, ಚಾಲೆಂಜಬಲ್ ರೇಟ್ 69 ಆಯ್ತು. ಚಾಲೆಂಜಬಲ್ ರೇಟ್ 2 ಪೀಸ್ ಅಲ್ಲಿ 180 ರೂಪಾಯಿಗೆ 2 ಪೀಸ್ ಎಲ್ಲಾದ್ರೂ ಕೇಳಿದ್ರ? 180 ರೂಪಾಯಿಗೆ 2 ಪೀಸ್. 2 ಪೀಸ್ ಪ್ಯಾಂಟ್ ಟಾಪ್ ಸೇರಿ 180 ಕೊಡ್ತೀವಿ ಸರ್. 250 ಮಾರ್ಲಿ ಸಾಕು. ಅವರು 50%, 40% ಬಂತು ಸಾಕು. ಇದು 150, 180 ರೂಪೀಸ್ಗೆ 2 ಪೀಸ್ ಸೆಟ್. ಇದರಲ್ಲೇ ನಿಮಗೆ ಇದು ಸ್ಟ್ರೇಟ್ ಕಟ್ ಪ್ಯಾಂಟ್ ಇದೆ, ಇದು ಪ್ಲಾಜೋ ಇದೆ. 180, 200 ರಿಯಾನ್ ಅಲ್ಲಿ ಬರುದು ನೋಡಿ. ರಿಯಾನ್ ಅಲ್ಲಿ 200 ರೂಪೀಸ್, 180 ರೂಪೀಸ್ ಅಲ್ಲಿ ನಿಮಗೆ ಪ್ಲಾಜೋ ಸೆಟ್ ಸಿಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರು ಈ ಪ್ರೈಸ್ ಕೊಡಲ್ಲ ಸರ್. ಅತ್ಯಂತ ಕಡಿಮೆ ಸರ್. ಇದು ಹೆವಿ ಕ್ವಾಲಿಟಿ ನೋಡಿ. ಹೆವಿ ಕ್ವಾಲಿಟಿಯಲ್ಲಿ 2 ಪೀಸ್ ಸೆಟ್ 210, 280 ರೂಪಾಯಿ ಮಾರ್ಕೆಟ್ ರೇಟ್ ಇದೆ. 182, 178 ರೂಪಾಯಿ ರೇಟ್ ಇದೆ. 210 ರೂಪಾಯಿ ಕೊಡ್ತೇವೆ ಬನ್ನಿ ಸರ್. ಇದ್ರಲ್ಲಿ ನೋಡಿ 2 ಪೀಸ್ ಒಳಗಡೆ ಇಷ್ಟು ವೆರೈಟಿ ಆಯ್ತು. ಇದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಂಬ್ರೆಲಾ
ಬರ್ತದೆ. ನಮ್ 2 ಪೀಸ್ ಅಂದ್ರೆ ಇನ್ನೊಂದು ಹೇಳ್ತೀನಿ, ಕಾರ್ಡ್ ಸೆಟ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಈಗ ಒಂದು 6 ತಿಂಗಳಾಯ್ತು ಕಾರ್ಡ್ ಸೆಟ್ ಅಂತಾರೆ. ಮಾರ್ಕೆಟ್ ಅಲ್ಲಿ 280 rupees ಇದೆ, ನಾವು ಕೊಡೋದು ಬರೀ 210 ತಗೊಳ್ಳಿ. ಇದು ಫ್ರಾಕ್ ಸ್ಟೈಲ್ ಅಲ್ಲಿ ಕಾರ್ಡ್ ಸೆಟ್, ಕಾಲರ್ ಇದೆ ಎಲ್ಲ ಇದೆ ಸರ್. 210 ಕೊಡ್ತೇವೆ, ಚಾಲೆಂಜಬಲ್ ರೇಟ್. ಇದು 2 ಪೀಸ್ ಇದೆ ಸರ್. ಇದರಲ್ಲಿ ಖಾದಿ ಕಾಟನ್ ಸರ್, ಪ್ಯೂರ್ ಸ್ಲಬ್ ಬರ್ತದೆ. ಸ್ಲಬ್ ಕಾಟನ್ ಅಲ್ಲಿ ಸ್ಲಬ್ ಅಂತಾರೆ. ಈ ತರ ದಾಮನ್ ಡಿಸೈನ್ ಬರ್ತದೆ. ಇದು ಬರೋದು ನಿಮಗೆ ಓನ್ಲಿ 260 rupees ಸರ್, ದಾಮನ್ ಡಿಸೈನ್ ಅಲ್ಲಿ. ಇದೇ ಹೋಲ್ಸೇಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೇಳಕ್ ಹೋಗಿ 320 ರೂಪಾಯಿ ಕಡಿಮೆ ಇದ್ರೆ ಹೇಳಿ ಸರ್. ಇದು 2 ಪೀಸ್ ಆಯ್ತು. ಇದ್ರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಂಬ್ರೆಲಾ ವಿತ್ ದುಪಟ್ಟ ಸರ್. ಅಂಬ್ರೆಲಾ ಕೊಡ್ತೀವಿ, ಅಂಬ್ರೆಲಾ ವಿತ್ ದುಪಟ್ಟ ಮಾರ್ಕೆಟ್ ಅಲ್ಲಿ ನೀವು ಏನ್ ರೇಟ್ ಇದೆ ಕೇಳಿ. ನಾವು ಕೊಡೋದು ಬರೀ 220 230. ಅಂಬ್ರೆಲಾ ವಿತ್ ದುಪಟ್ಟ ಸರ್. ಅಂಬ್ರೆಲಾ ಕೊಡಲ್ಲ, 280 ರೂಪಾಯಿ ಕಡಿಮೆ. ವಿತ್ ದುಪಟ್ಟ ನಿಮ್ಗೆ ಕೊಡ್ತೇವೆ 220 230. ಅದರಲ್ಲಿ ಇನ್ನೊಂದು ವೆರೈಟಿ ಇದೆ 240 240. 220 ಕೊಡ್ತಾ ಇದೀವಿ ಅಂಬ್ರೆಲಾ ನೋಡಿ. ಪ್ಯೂರ್ ಅಂಬ್ರೆಲಾ ವಿತ್ ನೋಡಿ ಈ ತರ ನಿಮಗೆ ವರ್ಕ್ ಬರ್ತದೆ. ಎಲ್ಲಾ ತರದ ವೆರೈಟಿ ಇರ್ತದೆ. ಇನ್ನು ಹೆವಿ ಕ್ವಾಲಿಟಿ ಪಾರ್ಟಿ ವೇರ್ ಅಂಬ್ರೆಲಾ ಬೇಕಪ್ಪ ತೋಳಿ. ಅಂಬ್ರೆಲಾ ಪಾರ್ಟಿ ವೇರ್ ಅಂಬ್ರೆಲಾ ಓನ್ಲಿ 280 ಇಂದ 310 ಗೆ ವಿತ್ ಸ್ಟೋನ್ ವರ್ಕ್ ಇದೆ ಸರ್. ವಿತ್ ಸ್ಟೋನ್ ವರ್ಕ್ ಸರ್. ಇದು 2 ಪೀಸ್ 3 ಪೀಸ್. ಇದರಲ್ಲಿ 2 ಪೀಸ್ ತೋರಿಸಿದೆ, ಅಂಬ್ರೆಲಾ ತೋರಿಸಿದೆ. 3 ಪೀಸ್ ನೋಡಿ, 3 ಪೀಸ್ ವೆರೈಟಿನೂ ತೋರಿಸ್ತೇನೆ. ಇದು 3 ಪೀಸ್ ಸ್ಟಾರ್ಟಿಂಗ್ ವೆರೈಟಿ 360 ರೂಪಾಯಿಂದ ನಿಮ್ಗೆ ವೆರೈಟಿ ಬೇಕಾ ನೋಡಿ. 360 ರೂಪಾಯಿಗೆ 2 ಪೀಸ್ 3 ಪೀಸ್ ಸೆಟ್. ಇದರಲ್ಲಿ ನಿಮಗೆ ಇದೊಂದು ವೆರೈಟಿ ಆಗ್ತದೆ. ಅಂಬ್ರೆಲಾದಲ್ಲಿ ಬೇಕು ನನಗೆ, ಅಂಬ್ರೆಲಾ ಟಾಪ್ ಬೇಕಪ್ಪ, ಸೈಡ್ ಕಟ್ ಬೇಡ, ಅಂಬ್ರೆಲಾ ಟಾಪ್ ಅಲ್ಲಿ ಬೇಕು. 2 ಪೀಸ್ 3 ಪೀಸ್ ಅಂದ್ರೆ ಅಂಬ್ರೆಲಾ ಟಾಪ್ ತಗೊಳ್ಳಿ. ಇದು ನೋಡಿ 3 ಪೀಸ್ ಸೆಟ್ ಅಂಬ್ರೆಲಾ ಟಾಪ್. ಇದರಲ್ಲಿ ನೋಡಿ ಕಾಟನ್, ಪ್ಯೂರ್ ಕಾಟನ್ ದುಪಟ್ಟ ಇದೆ. ಪ್ಯಾಂಟ್ ನೋಡಿ ಸ್ಟ್ರೇಟ್ ಕಟ್ ಪ್ಯಾಂಟ್ ಜೊತೆಗೆ ಅಂಬ್ರೆಲಾ ದುಪಟ್ಟ. ಎ ಲೈನ್ 2 ಪೀಸ್ ಅಂತ ಕೇಳಿದ್ರಿ. ಈಗ ಎ ಲೈನ್ ಅಂತ ಬಹಳ ಡಿಮಾಂಡ್ ಬರ್ತಾ ಇದೆ ನೋಡಿ. ಎ ಲೈನ್ ಟಾಪ್ 2 ಪೀಸ್. ಇದರಲ್ಲಿ ಕುರ್ತಿನೂ ಬರ್ತದೆ. ಎ ಲೈನ್ ಸೆಟ್ ಅಲ್ಲಿ, ಎ ಲೈನ್ ಪ್ಯಾಟರ್ನ್ ನಲ್ಲಿ 2 ಪೀಸ್ ಸೆಟ್ ಸರ್. ಇದು ಬರೀ ನಿಮ್ಗೆ ಕೊಡ್ತಾ ಇರೋದು 220 ರೂಪಾಯಿಗೆ. ಬರೀ 220 ರೂಪಾಯಿಗೆ ಎ ಲೈನ್ ಕುರ್ತಿ ಕೊಡಲ್ಲ ಸರ್. ಎ ಲೈನ್ ಕುರ್ತಿ 190 ರೂಪಾಯಿ ರೇಟ್ ಇದೆ. 190 ರಿಂದ 800. ನಾವು ಕೊಡೋದು ನಿಮಗೆ 210 ಅಲ್ಲಿ ಎ ಲೈನ್ ಕುರ್ತಿದು 2 ಪೀಸ್ ಕೊಡ್ತಾ ಇದ್ದೇವೆ. ಇದು ಇದು ನೋಡಿ ಹೆವಿ ಕ್ವಾಲಿಟಿ ಗೋಲ್ಡನ್ ಇದೆ. ಇದು ಗೋಲ್ಡ್ ಫೈಲ್ ಅಂತಾರೆ. ಗೋಲ್ಡ್ ಫೈಲ್ ಕೊಡ್ತಾ ಇರೋದು ಎಷ್ಟು 220 ಅಲ್ಲಿ 2 ಪೀಸ್. 2 ಪೀಸ್ ಅಲ್ಲಿ ನಿಮ್ಗೆ ಈಗ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸಿರೋ 10,000 ಅಲ್ಲಿ 2 ಪೀಸ್ 3 ಪೀಸ್ ಅಂಬ್ರೆಲಾ ತೋರಿಸಿದೆ. ಇದು ಎರಡು ಜೊತೆಗೆ ಇದು ಬೇಕಪ್ಪ ನನಗೆ. ಗೋಲ್ಡನ್ ಜೊತೆಗೆ ಡೈಮಂಡ್ ಮಾಡ್ಕೋಬೇಕು ಅಂದ್ರೆ 3 ಪೀಸ್ ಅದ್ರ ಜೊತೆಗೆ ತಗೊಂಡ್ರೆ ಸಂಪೂರ್ಣ ಕಿಟ್ ಅಂತೇವೆ. ಸಂಪೂರ್ಣ ಕಿಟ್ಟು ಅಂದ್ರೆ ಟಾಪ್ ಬಾಟಮ್ ನೈಟಿ ಲಂಗ 2 ಪೀಸ್ 3 ಪೀಸ್ ಅಂಬ್ರೆಲಾ ಇದೆಲ್ಲ ಸೇರಿ ಬೇಕು ಅಂದ್ರೆ 30,000. ಇಲ್ಲಪ್ಪ ನನಗೆ 10,000 3 ವೆರೈಟಿ ಇದೆ, ನನಗೆ 2 ಪೀಸ್ 3 ಪೀಸೇ ಬೇಕು ಅಂದ್ರೆ ಅದು ಕೊಡ್ತೇವೆ. ಬೇಡಪ್ಪ ನಂಗೆ 10,000 ನೈಟಿ ಲಂಗ ಬೇಕಂದ್ರೆ ಅದು ಕೊಡ್ತೇವೆ. ಬೇಡಪ್ಪ ನಂಗೆ ಟಾಪ್ ಬಾಟಮ್ ಬೇಕಂದ್ರೆ ಅದು ಕೊಡ್ತೇವೆ. ಅದು ಎರಡಾದ್ರೂ ಸೇರಿಸಿ 3 ಸೇರಿಸಿ ಸಂಪೂರ್ಣ ಕಿಟ್. ಈ ತರ ನಮ್ದು ವೆರೈಟಿ ಇದೆ ಸರ್. ಮನೆಯಲ್ಲೇ ಕೂತ್ಕೊಂಡು 10 20 30 ಸಾವಿರಲ್ಲಿ ಮಹಿಳೆಯರಾಗ್ಲಿ ಓಡಾಡ್ ಮಾಡ್ಕೊಂಡು ಹೋಗುವಂತ ಗಂಡಸರು ಯಾರು 2 ವೀಲರು ಅಥವಾ ವ್ಯಾನು, ಯಾಕಂದ್ರೆ ಸಂತೆ ಮಾರೋರು ನಮ್ಮ ಹತ್ರ ಒಂದು ಕಡಿಮೆ 180 ಜನ ಇದಾರೆ ಪಾಪ. ಅವರೆಲ್ಲ ವ್ಯಾನ್ ಅಲ್ಲಿ ತಗೊಂಡು 2 ಪೀಸು ಬ್ಯಾಟ್ರಿ 2 ವೀಲರು ಮತ್ತೆ ಬ್ಯಾಟ್ರಿ ಗಾಡಿಯಲ್ಲಿ ತಗೊಂಡು ಮಾರಾಟ ಮಾಡಿ ಸಂತೆ ಮಾರಾಟ ಮಾಡ್ಕೊಂಡು ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ಕೊಂಡ್ ಬರ್ತಾರೆ ಸರ್. ಅಂತವ್ರಿಗೂ ಅಪಾರ್ಚುನಿಟಿ ಇದೆ. ಇದೊಂದು ವಿಷಯ ಆಯ್ತು ಸರ್. ಇದೊಂದು ವಿಷಯದಲ್ಲಿ ಈಗ ನನ್ನ ಹತ್ರ ಇಷ್ಟು ವೆರೈಟಿ ಇದೆ, ಇಷ್ಟಾಯ್ತು, ನನ್ಗೆ 10 20 30 ಸಾವಿರ ಸಣ್ಣ ಹಳ್ಳಿ ಒಳಗಡೆ ಮಾಡ್ತಾ ಇದ್ದೀನಿ, ಮಾಡ್ಲಿ. ನನಗೀಗ ಶಹರದಲ್ಲಿ ಇದ್ದೀನಿ, ನಾನು ಎಲ್ಲಾದ್ರೂ ತಾಲೂಕದಲ್ಲಿದ್ದೀನಿ, ಡಿಸ್ಟಿಕ್ ಅಲ್ಲಿ ಇದ್ದೀನಿ, ಮನೆ ಇದೆ, ಬೇಡ ಬಂದ್ರೆ ನನ್ನ ಹತ್ರ ನನ್ಗೆ ಮನೆ ಹಾಲ್ ದೊಡ್ಡದಿದೆ, ಒಂದ್ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕು ಅಂತಂದ್ರೆ 1 ಲಕ್ಷ ತಗೊಂಬನ್ನಿ. ನಿಮ್ಗೆ ಎಲ್ಲಾ ವೆರೈಟಿ 4-5 ಡಿಸೈನು 4-5 ಸೈಜ್ ಕೊಡ್ತೇನೆ. ಇದ್ರಲ್ಲಿ ನಿಮ್ಗೆ 2 ಸೈಜ್ ಬರೋದು 10,000 20,000 30,000 ಅಲ್ಲಿ ಎಲ್ಲಾ ವೆರೈಟಿಯಲ್ಲಿ 2 ಸೈಜು, ಒಂದೊಂದು ಡಿಸೈನು 4 ಕಲರ್ ಬಂದ್ರೆ ಅದರಲ್ಲಿ 4 ಡಿಸೈನು 4 ಕಲರು 4 ಸೈಜ್ಗಳು ಬಂದು ಪೂರ್ತಿ ನಿಮ್ ಮನೆ ತುಂಬಿ ಮಾಲ್ ಆಗ್ತದೆ. ಕಡಿಮೆ 1 ಲಕ್ಷದಲ್ಲಿ ಕಡಿಮೆ 4 ರ್ಯಾಕ್ ಮಾಲ್ ತುಂಬುತ್ತದೆ. ಮನೆಯಲ್ಲೇ ಅಂಗಡಿ ಕ್ರಿಯೇಟ್ ಮಾಡೋದು ಹೆಂಗೆ ಅಂತಂದ್ರೆ 1 ಲಕ್ಷದಲ್ಲಿ ನಿಮಗೆ ಮನೆಯಲ್ಲೇ ದೊಡ್ಡ ಪ್ರಮಾಣದ ಅಂಗಡಿ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಫ್ರಾಂಚೈಸಿ ಬಿಸ್ನೆಸ್. ಫ್ರಾಂಚೈಸಿ ಮುಂದೆ ಒಂದು ಹೇಳ್ತೀನಿ ಸರ್, ಇದು ಏನು ರೆಗ್ಯುಲರ್ ಆಯ್ತು. ಇದಕ್ಕಂತೂ 1 ವರ್ಷ ಸರ್ವಿಸ್ ಕೊಡ್ತೇವೆ. 10,000 ತಗೊಂಡ್ರು 1 ವರ್ಷ ಸರ್ವಿಸ್ ಕೊಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಫ್ರಾಂಚೈಸಿ. ನಿಮಗೀಗ ತಾಲೂಕು ಗ್ರಾಮ ಪಂಚಾಯತಿ ಮತ್ತೆ ಡಿಸ್ಟಿಕ್ ಪ್ಲೇಸ್ ಅಲ್ಲಿ ಫ್ರಾಂಚೈಸಿ ಬೇಕು ಅಂದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಒಂದು ಅಂಗಡಿ ಇಟ್ಕೊಂಡು ನೀವು ಟೇಬಲ್ ರ್ಯಾಕ್ ಹಾಕೊಂಡು ಇಟ್ಕೊಂಡ್ರೆ ನಿಮ್ಗೆ ಏನೇನು ಫ್ರಾಂಚೈಸಿ ಫೆಸಿಲಿಟಿ ಅಂದ್ರೆ ಒಂದು ಫ್ರಾಂಚೈಸಿಯಲ್ಲಿ ಎಲ್ಲಾ ಫೆಸಿಲಿಟಿ ಕೊಡ್ತೇವೆ ನಾವು. ಅಂದ್ರೆ ಏನದ್ರಲ್ಲಿ ಬಟ್ಟೆ ಕೊಡೋದ್ರ ಜೊತೆಗೆ ಬಾಡಿಗಳು ಕೊಡ್ತೇವೆ, ಇಂತ ಬಾಡಿಗಳು ಕೊಡ್ತೇವೆ, ಸ್ಟ್ಯಾಂಡ್ಸ್ ಕೊಡ್ತೇವೆ, ಈ ತರ ಲೆಗ್ ಸ್ಟ್ಯಾಂಡ್ಸ್ ಕೊಡ್ತೇವೆ, 100 ಹ್ಯಾಂಗರ್ ಕೊಡ್ತೇವೆ, ಮತ್ತೆ ಗೊಂಬೆ ಕೊಡ್ತೇವೆ. ಒಂದು ಹುಡುಗಿ ನಿಂತಿರೋ ಗೊಂಬೆ ಇರ್ತಲ್ಲ, ಗೊಂಬೆ ಕೊಡ್ತೇವೆ. ಅವೆಲ್ಲ ವೆರೈಟಿ ಸೇರಿ ನಿಮ್ಗೊಂದು ಅಂಗಡಿ ಅಂತ ಒಂದು ಇಟ್ಕೊಂಡ್ರೆ ಹುಡುಕಿ ಏನೇನ್ ಎಕ್ಸಸರೀಸ್ ಬೇಕಲ್ಲ ಮ್ಯಾಕ್ಸಿಮಮ್ ಎಕ್ಸಸರೀಸ್ ನಾವು ಅದರಲ್ಲಿ ಕೊಡ್ತೇವೆ ಸರ್. ಸರ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ನಾವು ಬಿಸ್ನೆಸ್ ಶುರು ಮಾಡ್ಬೇಕಂತ ಅನ್ಸುತ್ತೆ. ಸೊ ಎಲ್ಲರ ಮೈಂಡ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಸಡನ್ ಆಗಿ ನಾವು ಶುರು ಮಾಡ್ತೀವಿ ಅಂತ ಬಂದ್ವಿ ಅಂತ ಇಟ್ಕೊಳ್ಳಿ ಸರ್.
ಸೊ ಇಲ್ಲಿ ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಸ್ಟಾಕ್ ಇರುತ್ತಾ ಸರ್? ಆಲ್ಮೋಸ್ಟ್ ಇರುತ್ತೆ ಸರ್, ಎಲ್ಲಾ ವೆರೈಟಿಗಳು ಇರುತ್ತೆ. ನಿಮ್ಗೆ ಯಾವ್ದೇ ತರದ ತೊಂದರೆ ಇಲ್ಲ, ವೆರೈಟಿಗಳಿಗೆ ಏನೂ ಕಮ್ಮಿ ಇಲ್ಲ ಸರ್. ಒಂದೊಂದ್ ವೆರೈಟಿ ಏನೇನ್ 69 ತೋರಿಸಿದೀವಿ, ನಾನು ಹಿಂದೆ ನೋಡಿ 3 ರ್ಯಾಕ್ ತುಂಬಿದೆ. ಕಡಿಮೆ 800 ಪೀಸ್ ಅದರಲ್ಲೇ ಸಿಗ್ತದೆ. ಒಂದೊಂದು ವೆರೈಟಿಲಿ ಬೇಕಾದಷ್ಟು ಸೈಜಸ್ ವೆರೈಟಿ ಸಿಗುತ್ತೆ. 10,000 ತಗೊಂಬನ್ನಿ, ವ್ಯಾಪಾರ ಶುರು ಮಾಡಿ. ಸಂಪೂರ್ಣ ಕಿಟ್ ಬೇಕಂದ್ರೆ 30,000 ಮಾಡಿ ವ್ಯಾಪಾರ ಸ್ಟಾರ್ಟ್ ಮಾಡಿ. ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಮಾಡ್ತೇವೆ, 1 ವರ್ಷದವರೆಗೂ ಸಪೋರ್ಟ್ ಮಾಡ್ತೇವೆ. ಎರಡನೇದು ನಿಮಗೆ GST ಲೇಡೀಸ್ಗೆ ಆಯ್ತು, ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ನಾವು ಏನು GST ತಗೊಲ್ಲ. ಟೋಟಲ್ ನಿಮ್ಗೆ ಏನ್ ರೇಟ್ ಹೇಳ್ತಾ ಇದ್ದೇವೆ ಇನ್ಕ್ಲೂಡಿಂಗ್ GST ಏನು ನಿಮ್ಗೆ ನಾವು ನಿಮ್ಮ ಹತ್ರ ಎಕ್ಸ್ಟ್ರಾ ಆಡ್ ಮಾಡಲ್ಲ. ಎರಡನೇದು ಏನಂದ್ರೆ ಯಾರು ಏನ್ ವೆರೈಟಿ 10, 20, 30,000 ತಗೊಂಡಿದ್ರಿ ಅದಕ್ಕೆ ನಾವು 10,000 ನಿಮ್ದು ಸ್ಪೆಷಲ್ ವಿಡಿಯೋಕ್ಕೆ ಒಂದು ಅಪರ್ಚುನಿಟಿ ಕೊಡ್ತಾ ಇದೀವಿ. ಈಗ ನಾವು 10,000 ಐಟಮ್ ತಗೊಂಡಿದೀವಿ, ಅದನ್ನ ಡಿಸ್ಪ್ಲೇ ಮಾಡಕ್ಕೆ ನನಗೆ ಏನೂ ಇಲ್ಲಲ್ಲ ಅಂದ್ರೆ ಏನು ಹೆದರ್ಬೇಕಾಗಿಲ್ಲ. ಅದಕ್ಕೆ ಅಂತ ನಾವು 3 ಬಾಡಿ ಕೊಡ್ತೇವೆ. 10,000, 30,000 ಏನ್ ತಗೋತಿರಲ್ಲ, 3 ಬಾಡಿ ಮತ್ತೆ 3 ಹ್ಯಾಂಗರ್ ಕೊಡ್ತೇವೆ. 20,000 ತಗೊಂಡ್ರೆ 4 ಬಾಡಿ 6 ಹ್ಯಾಂಗರ್ ಕೊಡ್ತೇವೆ. 30,000 ತಗೊಂಡ್ರೆ 5 ಬಾಡಿ 12 ರಿಂದ 15 ಹ್ಯಾಂಗರ್ ಕೊಡ್ತೇವೆ ಸರ್. ವೆರೈಟಿಗಳು ಎಷ್ಟು ನೀವು ತಗೋತೀರಿ, ಯಾಕಂದ್ರೆ ನೀವು ಬಟ್ಟೆ ಜಾಸ್ತಿ ತಗೊಂಡಷ್ಟು ಡಿಸ್ಪ್ಲೇ ಐಟಮ್ ಜಾಸ್ತಿ ಬರ್ತವೆ. ನಿಮಗೆ ಇದೇನು ನಿಮ್ ವಿಡಿಯೋದವರಿಗೆ ಸ್ಪೆಷಲಿ ನಾನು ಈವರೆಗೆ ಕೊಟ್ಟಿಲ್ಲ ಯಾರಿಗೂ. ನಿಮಗೆ ನಾವು ವಿಡಿಯೋಕ್ಕೆ ನಾವು ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಯಾರು ಜನ ಈಗ ತಗೊಳಕ್ ಬರ್ತಾರೆ ಇಷ್ಟ ಐಟಮ್ಗಳು ಅವ್ರಿಗೆ ಫ್ರೀ ಕೊಡ್ತೇವೆ. ಜೊತೆಗೆ ಅವ್ರಿಗೆ ಏನೇ GST ನಂಬರ್ 10,000 ಇದೆ ಅಂದ್ರೆ 500 ರೂಪಾಯಿ GST ಬೀಳ್ತದೆ. 500 ರೂಪಾಯಿ ನಾವು ನಿಮ್ಮ ಹತ್ರ ತಗೊಳಲ್ಲ. ಓಕೆ, ಥ್ಯಾಂಕ್ ಯು ಸರ್. ಈಗ ನಾವು ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇಲ್ಲಿ ಬಂದು ನೋಡ್ತೀವಿ ಅಂದ್ರೆ ಇದು ಅಡ್ರೆಸ್ ಹೇಳಿ, ಮತ್ತೆ ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಫೋನ್ ನಂಬರ್ ಹೇಳಿ ಸರ್. ಸರ್ ಬಹಳ ನಮ್ದು ಅಗ್ದಿ ಈಸಿ ಇದೆ ಸರ್. ಹುಬ್ಬಳ್ಳಿಗೆ ಬಂದ ತಕ್ಷಣ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರೆ CBT ಅಂತ ಹೇಳಿ. CBT ಅಂದ್ರೆ ಬೆಂಗಳೂರು ಮೆಜೆಸ್ಟಿಕ್ ಇದ್ದಂಗೆ. ಎಲ್ಲಾ ಬಸ್ಗಳು ಬಂದು ಲಾಸ್ಟ್ ನಮ್ಮ ಅಂಗಡಿ ಎದುರುಗಡೆನೆ ಇರ್ತದೆ. ಹುಬ್ಬಳ್ಳಿ ಎಲ್ಲಾ ಕಡೆ ಎಲ್ಲಾ ಕಡೆ ಹೋಗೋ ಬಸ್ಗಳು ಇಲ್ಲೇ ಬಂದ್ರೆ ಎಷ್ಟಾಗುತ್ತೆ ಸರ್? CBT ಸಿಟಿ ಬಸ್ ಟರ್ಮಿನಸ್ ಅಂತಾರೆ. ನೀವು ಎಲ್ಲೇ ನಿಂತ್ಕೊಂಡು ಹುಬ್ಬಳ್ಳಿಯಲ್ಲಿ CBT ಅಂದ್ರೆ ಪ್ರತಿಯೊಂದು ಕಡೆನೂ ಬಸ್ ಇದೆ. ಸ್ಟೇಷನ್ ನಿಂದ ಹಾರ್ಡ್ಲಿ 5 ನಿಮಿಷ, ಬಸ್ ಸ್ಟ್ಯಾಂಡ್ ಲಿಂದ 10 ನಿಮಿಷ ಸರ್, ಅಷ್ಟೇ ಇದೆ. CBT ಬಂದ್ಬಿಟ್ರೆ ಎದುರುಗಡೆ ಕರ್ನಾಟಕ ಬ್ಯಾಂಕ್ ಕಾಣ್ತದೆ. ಆ ಓಣಿ ಒಳಗಡೆ 20 ಹೆಜ್ಜೆ ಬಂದ್ರಲ್ಲ, ರೈಟಿಗೆ ಫಸ್ಟ್ ಅಂಗಡಿನೇ ನಮ್ದು. CBT ಬಂದ್ಬಿಟ್ಟು ಒಂದು ಕಾಲ್ ಮಾಡಿದ್ರೆ ಸಾಕು ಸರ್. ಬರೀ ಕಾಲ್ ಮಾಡಿದ್ರೆ ಸಾಕು. ವಾಟ್ಸಪ್ ಅಲ್ಲಿ ನೀವು ನಮ್ದು ನಂಬರ್ ಮೊದ್ಲು ಏನ್ ಮಾಡಿ, ಫಸ್ಟ್ ನೀವು ನಂಬರ್ ಸೇವ್ ಮಾಡ್ಕೊಳ್ಳಿ. ನಂಬರ್ ಸೇವ್ ಮಾಡ್ಕೊಂಡು ನೀವು 3 ಹೆಸರು ನಿಮ್ಮ ಹೆಸರು ಹಾಕ್ಬಿಡಿ. ನಾವು ನಿಮಗೆ ಇಮಿಡಿಯೇಟ್ ಏನ್ ಮಾಡ್ತೀವಿ, ನಾವು ಗೂಗಲ್ ಲೊಕೇಶನ್ ಹಾಕ್ಬಿಡ್ತೇವೆ, ಅಡ್ರೆಸ್ ಹಾಕ್ತೇವೆ, ಗೂಗಲ್ ಲೊಕೇಶನ್ ಹಾಕ್ತೇವೆ. ಅವಾಗ ಏನ್ ಚಿಂತೆ ಇಲ್ಲ ಸರ್. ಯಾವಾಗ್ಲೂ ಬನ್ನಿ, ಒಂದು ಫೋನ್ ಮಾಡಿ ಬನ್ನಿ. ಬುಧವಾರ ನಮ್ದು ರಜೆ ಇರುತ್ತೆ ಸರ್. ಯಾವಾಗಲೂ ಹುಬ್ಳಿ ಮಾರ್ಕೆಟ್ ಬುಧವಾರ ರಜೆ ಇರುತ್ತೆ. ಬುಧವಾರ ಒಂದ್ ದಿವ್ಸ ಬಿಟ್ಟು ಯಾವಾಗೂ ಬನ್ನಿ. ನೀವು ಯಾವತ್ತು ಬರ್ತೀರಿ 1 ಡೇ ಬಿಫೋರ್ ಫೋನ್ ಮಾಡಿ ಸರ್. ಯಾವತ್ತಾದ್ರೂ ಬಂದಿತ್ತಂದ್ರೆ ನೀವು ಬಂದು ವೇಸ್ಟ್ ಆಗೋದು ಬೇಡ. ದೂರಿಂದ ಹತ್ರ ಇರೋರಿಗೆ ಏನಿಲ್ಲ, ಆದ್ರೂ ಒಂದು ಕಾಲ್ ಮಾಡಿ ಬನ್ನಿ ಸರ್. ಓಕೆ ಸರ್, ಇಷ್ಟೊಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಬನ್ನಿ ಸರ್, ಬಂದು ಹೊಸ ಕ್ರಿಯೇಟ್ ಆಗ್ಲಿ, ಒಳ್ಳೆ ಹಳ್ಳಿ ಆಗ್ಲಿ, ಶಹರ್ ಆಗ್ಲಿ, ಹೊಸ ಬಿಸ್ನೆಸ್ ಮಾಡಿ. ಅಲ್ಲಿ ಇಲ್ಲೇ ಕೆಲ್ಸಕ್ಕೆ ಹೋಗಿ ಒದ್ದಾಡೋಕ್ಕಿಂತ ಈಗ ಅದಕ್ಕಿಂತ ನೀವು ಮನೆಯಲ್ಲೇ ಕೂತ್ಕೊಂಡು 10, 15, 20,000 ನೀವು ಆರಾಮಾಗಿ ಗಳಿಸಬಹುದು ಸರ್. ಇನ್ವೆಸ್ಟ್ಮೆಂಟ್ ನಿಮ್ದು ಎಷ್ಟಿದೆ ಅಷ್ಟರ ಪ್ರಕಾರ ನೀವು ಇನ್ಕಮ್ ಮಾಡ್ಕೊಂಡು ಹೋಗ್ತಾ ಇರೋದು. ಬನ್ನಿ ಸರ್, ಯಾವಾಗ ಬನ್ನಿ ಸರ್, ನಮ್ಮ ಹತ್ರ ಎಲ್ಲ ಸಪೋರ್ಟ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್.